Welcome to second video, continuation of electric traction. In the previous video we have discussed basics of electric traction, that is introduction about electric traction, what is the importance or significance of electric traction, what are the advantages and disadvantages of electric traction. Then again we have to move on important concept, that is composite systems, mixed ideas of electric supply, that is single phase AC to three phase AC, then again single phase AC to DC, then again diesel electric traction, final DC traction at 750 volts, how DC supply is collected through pantograph collectors. So these are about the concepts we have discussed in the first video. In the second video we have to move on the continuation of electric traction. Next concept is define the terms. Define the terms regarding what? Important definitions. Important definitions regarding electric traction. Important definitions regarding electric traction. Define the terms. So what are the important terms involved in the electric traction? Electric traction ನಲ್ಲಿ ನಾವು ಬಳಕೆ ಮಾಡುವಂಥ ಸಾಮಾನ್ಯ ಸಂಗತಿಗಳು ಏನು, ಇಂಪಾರ್ಟೆಂಟ್ ಟರ್ಮ್ಸ್ ಏನೇನು ಬರುತ್ತೆ. ಸೊ ಒಂದೊಂದು ನಾವು ಟರ್ಮ್ಸ್ಗಳು ನೆನ್ಪಿಟ್ಕೊಳ್ಳೇಬೇಕು. ಸೊ ದ್ಯಾಟ್ಸ್ ಅ ಬೇಸಿಕ್ ಐಡಿಯಾ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂತಂತಂದರೆ ನಮಗೆ ಈಗ ಫಾರ್ ಎಕ್ಸಾಂಪಲ್ ಟಿ ವಿ ಅಂದರೆ ವಾಲ್ಯೂಮ್ ಅಂತ ಗೊತ್ತು, ಮ್ಯೂಟ್ ಅನ್ನೋದು ಗೊತ್ತು. ಸೊ ಅದರದ್ದೇ ಆದ ಕ್ರೈಟೀರಿಯಾಸ್ ಏನಿರುತ್ತೆ, ದಟ್ಸ್ ಸೇಮ್ ವೇ, ಸೇಮ್ ಕಾನ್ಸೆಪ್ಟ್ಸ್. ಸೊ ಇನ್ ಅವರ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಸಮ್ ಬೇಸಿಕ್ ಡೆಫಿನೇಷನ್ಸ್ಗಳು ಬೇಕೇ ಬೇಕು. ಸೊ ಆ ಡೆಫಿನೇಷನ್ಸ್ಗಳು ಓದಲೇಬೇಕು. ಇಲ್ಲ ಇದೇ ಇದು ಡೆಫಿನೇಷನ್ಸ್ ಬರುತ್ತೆ, ಭಾಳ ಇಂಪಾರ್ಟೆಂಟ್, ಸುಮಾರು ಸತಿ ಅಪಿಯರ್ ಆಗಿದೆ ಎಕ್ಸಾಮ್ಗೆ, ಫಾಲೋ ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ಸೊ ಅಲ್ಲಿ ಒಂದು ಐಡಿಯಾ ಬರುತ್ತೆ ನಿಮಗೆ. ಸೊ ಒಂದೊಂದೇ ನಾನು ಡೆಫಿನೇಷನ್ಸ್ಗಳು ಹೇಳ್ತಾ ಬರ್ತೀನಿ. ಸೊ ದಯವಿಟ್ಟು ಗಮನ ಕೊಡಿ. ಸೊ ಫಸ್ಟ್ ಡೆಫಿನೇಷನ್, that is maximum speed. Or crest speed. ನೋಡಿ, ಇದಕ್ಕೆ ಮ್ಯಾಕ್ಸಿಮಮ್ ಸ್ಪೀಡ್ ಅಂತಲೂ ಕರೀತಾನೆ ಅಥವಾ ಕ್ರೆಸ್ಟ್ ಸ್ಪೀಡ್ ಅಂತಲೂ ಕರೀತಾನೆ. ಎರಡು ಒಂದೇ ಡೆಫಿನೇಷನ್, ಎರಡು ಒಂದೇ ಮೀನಿಂಗ್. ಸೊ ಎಕ್ಸಾಮಲ್ಲಿ ಯಾವ್ದಾದ್ರು ಕೇಳಿ ಅವನು ಮ್ಯಾಕ್ಸಿಮಮ್ ಸ್ಪೀಡ್ ಅಂತನಾದರೂ ಕೇಳ್ಬೋದು ಅಥವಾ ಕ್ರೆಸ್ಟ್ ಸ್ಪೀಡ್ ಅಂತನಾದ್ರೂ ಕೇಳ್ಬೋದು. ಎರಡರಲ್ಲಿ ಯಾವ್ದು ಕೇಳಿದ್ರು ಸೊ ರೈಟ್, ಓನ್ಲಿ ಒನ್ ಡೆಫಿನೇಷನ್. ಹೆಸರಲ್ಲೇ ಇದೆ ಮ್ಯಾಕ್ಸಿಮಮ್. ಫಾರ್ ಎಕ್ಸಾಂಪಲ್ ಈಗ ಕಾರ್ ಇದೆ ಅಂದ್ಕೊಳ್ಳಿ, ಒಂದು ಕ್ಲಿಯರ್ ಕಟ್ ರೋಡ್ ಇದೆ. ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಟು ಸೊ ಒಂದು ಹೈವೇ ಚಿತ್ರದುರ್ಗ ಅಂತ ಅನ್ಕೊಳ್ಳೋಣ. ಸೊ ಕ್ಲಿಯರ್ ಹೈವೇ ಇದೆ. ಸೊ ದ್ಯಾಟ್ಸ್ ಹೈವೇಯಲ್ಲಿ. ಸೊ ಹೈವೇ ಅಂತಂದ್ರೆ ನಮಗೆ ಸ್ಪೀಡ್ ಮ್ಯಾಕ್ಸಿಮಮ್ ಏನು ಮಾಡ್ತಾ ಬರ್ತೀವಿ, ಆಕ್ಸಿಲರೇಷನ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ 140 km/h. ಸೊ ಐ ಶುಡ್ ರೀಚ್ 140 km/h. ಸ್ಟಿಲ್ ಚೆನ್ನಾಗಿದೆ, ರೋಡ್ ಇನ್ನೂ ಚೆನ್ನಾಗಿದೆ. ಆಕ್ಸಿಲರೇಷನ್ ಏನು ಮಾಡ್ತೀವಿ ನಾವು, ಜಾಸ್ತಿ ಮಾಡ್ತೀವಿ, 160 km/h. ಸೊ ವಿಚ್ ಈಸ್ ಹೈಯೆಸ್ಟ್ ಸ್ಪೀಡ್ ಟೇಕಿಂಗ್ ಬೈ ದ ಕಾರ್ ಅಂತಂದ್ರೆ ದಟ್ ಈಸ್ 160 km/h. ದಿಸ್ 160 km/h ಈಸ್ ದ ಮ್ಯಾಕ್ಸಿಮಮ್ ಸ್ಪೀಡ್ ಆರ್ ಕ್ರೆಸ್ಟ್ ಸ್ಪೀಡ್. ಅದೇ ರೀತಿ ಟ್ರೈನಲ್ಲಿ ವಾಟ್ ಈಸ್ ದ ಹೈಯೆಸ್ಟ್ ಸ್ಪೀಡ್ ಅಟೈನ್ಡ್, ಏನು ಹೈಯೆಸ್ಟ್ ಸ್ಪೀಡ್ ಅಟೆಂಪ್ಟ್ ಮಾಡ್ತಾ ಇದೆ, ದಟ್ ಹೈಯೆಸ್ಟ್ ಸ್ಪೀಡ್ ಇಸ್ ಕಾಲ್ಡ್ ಮ್ಯಾಕ್ಸಿಮಮ್ ಸ್ಪೀಡ್ ಆರ್ ಕ್ರೆಸ್ಟ್ ಸ್ಪೀಡ್ ಅಂತ ಕರಿತೀವಿ. ಅಂದ್ರೆ ಹೆಂಗೆ ಹೇಳ್ಬೋದು ಇನ್ನು ಡೆಫಿನೇಷನ್, ಇಟ್ ಈಸ್ ದ ಹೈಯೆಸ್ಟ್ ಸ್ಪೀಡ್ ಅಟೈನ್ಡ್ ಬೈ ಎ ಟ್ರೈನ್. ಅಟೈನ್ಡ್ ನಥಿಂಗ್ ಬಟ್ ವಾಟ್, ಅಟೆಂಪ್ಟೆಡ್. ರೀಚ್ಡ್ ಅಂತ. ಅಟೈನ್ಡ್ ಇಸ್ ನಥಿಂಗ್ ಬಟ್ ಎ ರೀಚ್ಡ್. ಇಟ್ ಈಸ್ ದ ಮ್ಯಾಕ್ಸಿಮಮ್ ಸ್ಪೀಡ್ ಅಟೈನ್ಡ್ ಬೈ ಎ ಟ್ರೈನ್ ಡ್ಯೂರಿಂಗ್ ಎ ರನ್. ಅಂದ್ರೆ ಓಡ್ತಾ ಇರಬೇಕಾದ್ರೆ, ಟ್ರೈನ್ ಹೋಗ್ತಾ ಇರಬೇಕಾದ್ರೆ ವಿಚ್ ಇಸ್ ದ ಮ್ಯಾಕ್ಸಿಮಮ್ ಸ್ಪೀಡ್ 160 km/h. ಒಂದೇ ಡೆಫಿನೇಷನ್, ಒಂದು ಎಕ್ಸಾಂಪಲ್ ಹೇಳೋದು. ಹೈಯೆಸ್ಟ್ ಸ್ಪೀಡ್ ಏನ್ ತಗಂತಾ ಇದೆ, ದಟ್ ಹೈಯೆಸ್ಟ್ ಸ್ಪೀಡ್ ನ ನಾವು ಕ್ರೆಸ್ಟ್ ಸ್ಪೀಡ್ ಅಂತ ನಾವು ಕರಿತೀವಿ ಅಥವಾ ಮ್ಯಾಕ್ಸಿಮಮ್ ಸ್ಪೀಡ್ ಅಂತಾನು ಕರಿತೀವಿ. ಕ್ರೆಸ್ಟ್ ಆರ್ ಮ್ಯಾಕ್ಸಿಮಮ್ ಸ್ಪೀಡ್ ಅಂತ ಕರಿತೀವಿ. ಇಟ್ ಈಸ್ ದ ಹೈಯೆಸ್ಟ್ ಸ್ಪೀಡ್, ಇಟ್ ಈಸ್ ದ highest speed attained by a train during a run. It is the highest speed attained by a train during a run.
is called maximum speed or crest speed. Next, second one. Second definition, very important, schedule speed. Schedule speed. What is the definition of schedule speed? ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಗೋಣ, ದಟ್ ಈಸ್ ಶಿವಮೊಗ್ಗ. ಡೆಸ್ಟಿನೇಷನ್ ಪಾಯಿಂಟ್ ಬೆಂಗಳೂರು ಅಂತ ತಗೋಣ. ಸೊ ಇದರ ಮಧ್ಯೆ, ಸೊ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್, ಎರಡು ಮಧ್ಯೆ ಸುಮಾರು ಸ್ಟಾಪಿಂಗ್ ಟೈಮ್ ಸಿಗುತ್ತೆ ನಮಗೆ. ಮೀನ್ಸ್ ಫಾರ್ ಎಕ್ಸಾಂಪಲ್ ಭದ್ರಾವತಿ, ನೆಕ್ಸ್ಟ್ ತರೀಕೆರೆ, ಬೀರೂರು, ಕಡೂರು, ಅರಸೀಕೆರೆ, ತುಮಕೂರು, ಬೆಂಗಳೂರು. ನೋಡಿ, ಸುಮಾರು ಡೆಸ್ಟಿನೇಷನ್ ಪಾಯಿಂಟ್ಗೆ ಹೋಗೋಕ್ಕಿಂತ ಮುಂಚೆ ಸುಮಾರು ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ಸ್ಗಳು ಸಿಗ್ತಾ ಹೋಗ್ತವೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಟಾಪ್ಸ್, ಶಿವಮೊಗ್ಗ ಟು ಭದ್ರಾವತಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಟಾಪ್ಸ್, ಎರಡು ಸ್ಟಾಪ್ ಮಧ್ಯೆ ಎಷ್ಟು ಕಿಲೋಮೀಟರ್ ಇದೆ? ಫಾರ್ ಎಕ್ಸಾಂಪಲ್ ಒಂದು 13 ಕಿಲೋಮೀಟರ್ ಇದೆ ಅಂತ ಕಾಣೋಣ. ಶಿವಮೊಗ್ಗದಿಂದ ಭದ್ರಾವತಿಗೆ 13 ಕಿಲೋಮೀಟರ್ ಇದೆ ಅಂತ ಕಾಣೋಣ. ಎಷ್ಟು ಟೈಮ್ ತಗೊಳೋದು? 10 ಮಿನಿಟ್ಸ್ ತಗೊಳುತ್ತೆ, 10 ನಿಮಿಷ ತಗೊಳುತ್ತೆ. ವಾಟ್ ಈಸ್ ದ ಸ್ಟಾಪ್ ಟೈಮ್ ಇನ್ ಭದ್ರಾವತಿ? ಭದ್ರಾವತಿಲಿ ಎಷ್ಟು ಹೊತ್ತು ನಿಲ್ಲಿಸುತ್ತೆ ಟ್ರೈನ್? ಫಾರ್ ಎಕ್ಸಾಂಪಲ್ ಒಂದು 2 ಮಿನಿಟ್ಸ್ ಅಂತ ಕಾಣೋಣ. 2 ಮಿನಿಟ್ಸ್ ಅಂತ, ಅಲ್ಲಿಗೆ 10 + 2 12 ಮಿನಿಟ್ಸ್ ಆಯಿತು. ನೆಕ್ಸ್ಟ್, what is the distance between ಶಿವಮೊಗ್ಗ and ತರೀಕೆರೆ? ಫಾರ್ ಎಕ್ಸಾಂಪಲ್ ಒಂದು 25 ಕಿಲೋಮೀಟರ್ಸ್ ಇದೆ ಅಂತ ಅನ್ಕೊಂಡು, 25 ಕಿಲೋಮೀಟರ್ ಇದೆ ಅನ್ಕೊಂಡು. 25 ಕಿಲೋಮೀಟರಲ್ಲಿ ಎಷ್ಟು ಟೈಮ್ ತಗೋಬಹುದು? ಒಂದು 30 ಮಿನಿಟ್ಸ್ ತಗೋಬಹುದು. ವಾಟ್ ಈಸ್ ದ ಸ್ಟಾಪ್ ಟೈಮ್ ಆಫ್ ತರೀಕೆರೆ? 2 ಮಿನಿಟ್ಸ್. 30 ಮಿನಿಟ್ಸ್ + 2 ಮಿನಿಟ್ಸ್, 32 ಮಿನಿಟ್ಸ್. ದಟ್ ಈಸ್ ಕಾಲ್ಡ್ ಶೆಡ್ಯೂಲ್ ಸ್ಪೀಡ್. ಸೊ 32 ನಿಮಿಷ ತಗೋತು. 32 ನಿಮಿಷಕ್ಕೆ ವಾಟ್ ಈಸ್ ದ ಶೆಡ್ಯೂಲ್ ಸ್ಪೀಡ್? ಎಷ್ಟು ಸ್ಪೀಡಲ್ಲಿ ರನ್ ಆಗಬೇಕು ಟ್ರೈನ್? ಎಷ್ಟು ಸ್ಪೀಡಲ್ಲಿ 32 ಕಿಲೋಮೀಟರ್ ರನ್ ಆಗಬೇಕು ಅಂದ್ರೆ, ಸೊ 32 ಮಿನಿಟಲ್ಲಿ ಡೆಸ್ಟಿನೇಷನ್ ಪಾಯಿಂಟಿಗೆ, ತರೀಕೆರೆಗೆ ರೀಚ್ ಆಗಬೇಕು ಅಂದರೆ ವಾಟ್ ಈಸ್ ದ ಟೈಮ್ ಟೇಕನ್? ಅದನ್ನು ಕ್ಯಾಲ್ಕುಲೇಟ್ ಮಾಡೋದನ್ನ ನಾವು ಶೆಡ್ಯೂಲ್ ಸ್ಪೀಡ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಶೆಡ್ಯೂಲ್ ಸ್ಪೀಡ್. ಶೆಡ್ಯೂಲ್ ಸ್ಪೀಡ್ ಅಂದರೆ what is the distance between the stops, and what is the actual time taken. For example, ನೋಡಿ, distance between the stops, ಎರಡು ಸ್ಟಾಪ್ ಇದೆ ಶಿವಮೊಗ್ಗ ಟು ಭದ್ರಾವತಿ. what is the distance? 13 ಕಿಲೋಮೀಟರ್. what is the actual time? 10 minutes. what is the stop time? 2 minutes. ಇವಿನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ we have to know about the schedule speed. ಹಂಗಾರೆ ಹೆಂಗೆ ಬರೀಬಹುದು? ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಟಾಪ್ಸ್, ಎರಡು ಸ್ಟಾಪ್ ಮಧ್ಯೆ what is the distance? 13 kilometers. What is the actual time taken to reach Bhadravati? 10 minutes. What is the stop time in Bhadravati? 2 minutes. ಎರಡನ್ನೂ ಕೂಡಿದಾಗ 12 ಮಿನಿಟ್ಸ್ ಆಯಿತು. ಆ 12 ನಿಮಿಷಕ್ಕೆ ವಾಟ್ ಈಸ್ ದ ಶೆಡ್ಯೂಲ್ ಸ್ಪೀಡ್? ಎಷ್ಟು ಸ್ಪೀಡಲ್ಲಿ ರನ್ ಆಗಬೇಕು ಟ್ರೈನ್? ಆ ಸ್ಪೀಡನ್ನು ನಾವೇನಂತ ಕರಿತೀವಿ? ಶೆಡ್ಯೂಲ್ ಸ್ಪೀಡ್ ಅಂತ ಕರಿತೀವಿ. ಇದು ಕ್ಲಿಯರ್ ಐಡಿಯಾ ಅಂತ ಅನ್ಕೊಂತೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೊಂತೀನಿ. ಶೆಡ್ಯೂಲ್ ಸ್ಪೀಡ್ ಅಂದರೆ ಹೆಂಗೆ ಬರೀಬಹುದು ಅಂದರೆ, ವಾಟ್ ಈಸ್ ದ ಡೆಫಿನೇಷನ್? ಇಟ್ ಈಸ್ ದ ರೇಷಿಯೋ ಆಫ್ distance between two stops. ಇದು ಒಂದು ಸ್ಟಾಪು, ಇದು ಒಂದು ಸ್ಟಾಪು. distance between two stops to the actual time and stop time. ಇದನ್ನ ಶೆಡ್ಯೂಲ್ ಸ್ಪೀಡ್ ಅಂತ ಕರಿತೀವಿ. ಶೆಡ್ಯೂಲ್ ಸ್ಪೀಡ್ is defined as ratio of distance between stops to the actual time and stop time. ಇದನ್ನ ನಾವು ಶೆಡ್ಯೂಲ್ ಸ್ಪೀಡ್ ಯಾವ ತರ ಬರೀಬಹುದು ಅಂದ್ರೆ, ಹೆಂಗ್ ಬರೀಬಹುದು ಮ್ಯಾಥಮೆಟಿಕಲಿ ಅಂದ್ರೆ, ಶೆಡ್ಯೂಲ್ ಸ್ಪೀಡ್ is equal to distance between stops. Distance is expressed in kilometer. Distance between stops in kilometer divided by actual time
in hour plus stop time. Very important definition. Schedule speed ಅಂದ್ರೆ ಬೇರೆ ಏನೂ ಅಲ್ಲ, ಎರಡು ಸ್ಟಾಪ್ ಮಧ್ಯೆ ವಾಟ್ ಈಸ್ ದ ಡಿಸ್ಟೆನ್ಸ್, that distance will take actual time, then what is the stop time in the destination point. ಡೆಸ್ಟಿನೇಷನ್ ಪಾಯಿಂಟ್ ಅಲ್ಲಿ ಸ್ಟಾಪ್ ಟೈಮ್ ಎಷ್ಟು ತಗೊಂತು, ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಶೆಡ್ಯೂಲ್ ಸ್ಪೀಡ್ ಸಿಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಡೆಫಿನೇಷನ್. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನೆಕ್ಸ್ಟ್ ಕಮಿಂಗ್ ಸೆಕ್ಷನ್ಸ್ಗಳಲ್ಲಿ ಡೆರವೇಷನ್ ಆನ್ ಮ್ಯಾಕ್ಸಿಮಮ್ ಸ್ಪೀಡ್ ಅಂತ ಒಂದು ಬರುತ್ತೆ, ಅದ್ರ ಮೇಲ್ಗಡೆ ದೆನ್ ಪ್ರಾಬ್ಲಮ್ಸ್ಗಳು ಬರುತ್ತೆ. ಪ್ರಾಬ್ಲಮ್ಸ್ ಅಟೆಂಪ್ಟ್ ಮಾಡಬೇಕು ಅಂದ್ರೆ ಈ ಡೆಫಿನೇಷನ್ ನನಗೆ ಬೇಕೇ ಬೇಕು. ದಯವಿಟ್ಟು ಸ್ಟಾರ್ ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆ ಈ ಸ್ಟಾರ್ ಮಾರ್ಕ್ ಮಾಡ್ಕೊಂಡಿರೋದನ್ನ ನೆಕ್ಸ್ಟ್ ನೀವು ಪ್ರಾಬ್ಲಮ್ಸ್ ಎಲ್ಲ ಅಟೆಂಪ್ಟ್ ಮಾಡ್ತೀರಿ. ಈ ಡೆಫಿನೇಷನ್ ಬೇಕೇ ಬೇಕು. ಇಟ್ ಈಸ್ ದ ರೇಷಿಯೋ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾಪ್ಸ್ ಟು ದ ಆಕ್ಚುಯಲ್ ಟೈಮ್ ಟೇಕನ್ ಅಂಡ್ ದ ಸ್ಟಾಪ್ ಟೈಮ್. ಎಷ್ಟೊತ್ತು ನಿಲ್ಲಿಸ್ತು, ಎಷ್ಟೊತ್ತು ಟೈಮ್ ತಗೊಂತು, ಸೊ ಎಷ್ಟು ಸ್ಟಾಪ್, ಎರಡು ಸ್ಟಾಪ್ ಮಧ್ಯೆ ಏನು ಡಿಸ್ಟೆನ್ಸ್ ಇದೆ. ಸೊ ದಟ್ಸ್ ಅ ವೆರಿ ಇಂಪಾರ್ಟೆಂಟ್, ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾಪ್ಸ್ ಟು ದ ಆಕ್ಚುಯಲ್ ಟೈಮ್ ಅಂಡ್ ಸ್ಟಾಪ್ ಟೈಮ್. ದಟ್ ಈಸ್ ಕಾಲ್ಡ್ ಶೆಡ್ಯೂಲ್ ಸ್ಪೀಡ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ third definition. Average speed. Third definition. Okay. Average speed. So average speed andre what is the meaning of average speed? These are the same definition. For example, Shivamogga to Bhadravati, ಎರಡು ಸ್ಟಾಪ್ ಇದೆ. Stop 1, stop 2. What is the time? What is the distance between the Shivamogga and Bhadravati? That is 13 kilometers. What is the time taken to reach Shivamogga to the Bhadravati? 10 minutes. No need for, or don't bother about the stop time. ಸ್ಟಾಪ್ ಟೈಮ್ ಬಗ್ಗೆ ನಾವು ಗಮನ ಕೊಡಂಗಿಲ್ಲ. ನೋ ನೀಡ್ ಫಾರ್ ಟೇಕಿಂಗ್ ಸ್ಟಾಪ್ ಟೈಮ್ ಇನ್ ದ ಅವರೇಜ್ ಸ್ಪೀಡ್. ಅವರೇಜ್ ಸ್ಪೀಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಟೈಮ್ ನ ಕನ್ಸಿಡರ್ ಮಾಡಂಗಿಲ್ಲ. ನೋ ನೀಡ್ ಫಾರ್ ಟೇಕಿಂಗ್ ಸ್ಟಾಪ್ ಟೈಮ್ ಇನ್ ದ ಅವರೇಜ್ ಸ್ಪೀಡ್. ನಮಗೆ ಸ್ಟಾಪ್ ಟೈಮ್ ಇಲ್ಲಿ ಬೇಡ. ಓನ್ಲಿ ವಿ ಹ್ಯಾವ್ ಟು ಕನ್ಸಿಡರ್ ಆಕ್ಚುಯಲ್ ಟೈಮ್ ಟೇಕನ್ ಫ್ರಮ್ ಶಿವಮೊಗ್ಗ ಟು ಭದ್ರಾವತಿ 10 minutes ಕ್ಲೋಸ್. ಹಂಗಾರೆ ಅವರೇಜ್ ಸ್ಪೀಡ್ ಅಂದ್ರೆ ಯಾವ ತರ ಹೇಳ್ಬೋದು? ಸೇಮ್ ಡೆಫಿನೇಷನ್. ಇಟ್ ಈಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ distance between two stops. Distance is calculated in kilometer. Distance between two stops to the actual time. This is about the average speed. We are not considering in stop time in the average speed. Stop time ತಗೋಬಾರ್ದು. ಸ್ಟಾಪ್ ಟೈಮ್ ಎಲ್ಲಿ ಬರುತ್ತೆ ಅಂದ್ರೆ ಅದು ಶೆಡ್ಯೂಲ್ ಸ್ಪೀಡ್ ಅಲ್ಲಿ ಮಾತ್ರ ಬರುತ್ತೆ. ಶೆಡ್ಯೂಲ್ ಸ್ಪೀಡ್ ಅಲ್ಲಿ ಮಾತ್ರ we have to calculate stop time. Otherwise in the average speed we have to taken only for actual time. Actual time ಮಾತ್ರ ತಗೋಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಟೈಮ್ ನ ತಗೊಳಂಗಿಲ್ಲ. No need for taking stop time in the average speed. I am telling another time. So mathematical, how we have to express the average speed? Average speed is equal to distance between stops in kilometer. Okay, distance is always expressed in kilometer divided by to the actual time. We are not considering stop time ತಗೊಂಡಿಲ್ಲ ಇಲ್ಲಿ, only actual time ಮಾತ್ರ ತಗೊಂಡಿವಿ. That is called average speed. It is defined as distance between stops to the actual time in hour. That is the definition of average speed. So first definition, that is called maximum speed. It is the highest speed attained by a train during a run. Schedule speed andre it is the ratio of distance between stops to the actual time and stop time. What is the definition of average speed antandre? It is the ratio of distance between the stops to the actual time. Next, fourth definition, acceleration. What is the meaning of acceleration? Acceleration andre ಏನು ಗೊತ್ತಾಯ್ತು ನಿಮಗೆ. ಸೊ when we have to increase the speed increase ಆಗಬೇಕು ಅಂದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಆಕ್ಸಿಲರೇಟ್ ದ ಟ್ರೈನ್ ಆಕ್ಸಿಲರೇಟ್ ಮಾಡಬೇಕು ಅಂತಂದ್ರೆ ವಾಟ್ ವಿಲ್ ಇನ್ಕ್ರೀಸ್ ಇನ್ ದ ಟ್ರೈನ್ ಅಲ್ಲಿ ಏನು ಇನ್ಕ್ರೀಸ್ ಆಗಬೇಕು? ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಫ್ ದ
distance between two stations, if the distance between two stations and maximum speed are constant. If the distance between two stations and maximum speed are constant, ನೋಡಿ ಎರಡು ಸ್ಟೇಷನ್ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಅದಕ್ಕೆ ಮೇಂಟೈನ್ ಮಾಡ್ತಿರುವಂತ ಮ್ಯಾಕ್ಸಿಮಮ್ ಸ್ಪೀಡ್ ಕಾನ್ಸ್ಟೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್, ನಾನು ಶಿವಮೊಗ್ಗದಿಂದ ತರೀಕೆರೆಗೆ ಹೋಗ್ತಾ ಇದ್ದೀನಿ. ಶಿವಮೊಗ್ಗ ಟು ತರೀಕೆರೆ. ಶಿವಮೊಗ್ಗದಿಂದ ತರೀಕೆರೆಗೆ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಅಂದಮೇಲೆ ಶಿವಮೊಗ್ಗದಿಂದ ತರೀಕೆರೆ ಹತ್ರ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ. ನೋ ಡಿಸ್ಟರ್ಬೆನ್ಸಸ್ ಬಿಟ್ವೀನ್ ಶಿವಮೊಗ್ಗ ಟು ತರೀಕೆರೆ. ಸೊ ಸ್ಪೀಡ್, ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟಿದೆ? 160 km/h ಇದೆ. 160 km/h ಇದೆ ಅಂತ ಕಾಣೋಣ. ಶಿವಮೊಗ್ಗ ಟು ತರೀಕೆರೆ ಮ್ಯಾಕ್ಸಿಮಮ್ ಸ್ಪೀಡ್ ನಾನು ಎಷ್ಟು ಮೇಂಟೈನ್ ಮಾಡಿದ್ದೀನಿ? 160 km/h. ಸ್ಪೀಡ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ km/h. ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಅಂದ್ರೆ ಕಿಲೋಮೀಟರ್, ಟೈಮ್ ಅಂದ್ರೆ ಅವರ್. ಸ್ಪೀಡ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್, ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ನ ಕಿಲೋಮೀಟರ್ ಅಲ್ಲಿ ಹೇಳ್ತೀವಿ, ಟೈಮ್ ನ ಅವರ್ ಅಲ್ಲಿ ಹೇಳ್ತೀವಿ. ಅಲ್ಲಿ km/h. ಡಿಸ್ಟೆನ್ಸ್ ನ ಕಿಲೋಮೀಟರ್ ಅಲ್ಲಿ ಹೇಳ್ತೀವಿ, ಟೈಮ್ ನ ಅವರ್ ಅಲ್ಲಿ ಹೇಳ್ತೀವಿ. ಸೊ ಶಿವಮೊಗ್ಗ ಟು ತರೀಕೆರೆ ವಾಟ್ ದ ಸ್ಪೀಡ್ ಶುಡ್ ಬಿ ಮೇಂಟೈನ್, ದಟ್ ಈಸ್ 160 km. ಮ್ಯಾಕ್ಸಿಮಮ್ ಸ್ಪೀಡ್ ಈಸ್ 160 km/h. ನೋ ಡಿಸ್ಟರ್ಬೆನ್ಸಸ್ ಇಂದ ಬಿಟ್ವೀನ್ ದ ಶಿವಮೊಗ್ಗ ಟು ತರೀಕೆರೆ. ಇದಕ್ಕಿಂತ ಸ್ಪೀಡ್ ನ ಏನ್ ಮಾಡ್ಬೋದು? ನಾವು ಜಾಸ್ತಿ ಮಾಡಬಹುದು. ಶುಡ್ ಬಿ 180 km/h. Acceleration is increases. 160 km/h ಇದ್ದ ನಾನು ಏನ್ ಮಾಡಿದೆ? 180 km/h ಮಾಡಿದೆ. ಅಂದ್ರೆ ಆಕ್ಸಿಲರೇಷನ್ ಇನ್ಕ್ರೀಸ್ ಮಾಡಿದೆ. ಇಫ್ ಆಕ್ಸಿಲರೇಷನ್ ಇನ್ಕ್ರೀಸಸ್, ವಾಟ್ ಶುಡ್ ಬಿ ಇನ್ಕ್ರೀಸಸ್? Speed is also increases. Which speed? That is called schedule speed, right? When acceleration increases, ನೋಡಿ 160 km/h ಇದ್ದಿದ್ದು 180 km/h ಮಾಡಿದ್ರೆ, ಆಕ್ಸಿಲರೇಷನ್ ನಾನು ಜಾಸ್ತಿ ಮಾಡಿದ್ರೆ 160 ಇದ್ದಿದ್ದು 180 ಆಯ್ತು. ಅಂದ್ರೆ 180 km/h ಅಂದ್ರೆ ಯಾವುದು? ಶೆಡ್ಯೂಲ್ ಸ್ಪೀಡ್. ದಟ್ ಶೆಡ್ಯೂಲ್ ಸ್ಪೀಡ್ ಇಸ್ ಆಲ್ಸೋ ಇನ್ಕ್ರೀಸಸ್. ದಟ್ ಈಸ್ ಅ ಕಾನ್ಸೆಪ್ಟ್ ಆಫ್ ಆಕ್ಸಿಲರೇಷನ್. ನೋಡಿ, ಆಕ್ಸಿಲರೇಷನ್ ನಾನು ಜಾಸ್ತಿ ಮಾಡಿದ್ರೆ ಶೆಡ್ಯೂಲ್ ಸ್ಪೀಡ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಇದನ್ನ ಹೇಳ್ಬಿಟ್ರೆ ಆಯ್ತು. ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟೇಷನ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟೇಷನ್ಸ್ and maximum speed are constant, then acceleration will increases, schedule speed is also increases. Acceleration increases, schedule speed is also increases. That is the definition of acceleration. If the distance between two stations and maximum speed is 160 km/h, if the distance between two stations and maximum speed are constant, ನೋಡಿ 160 km/h ಅಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀನಿ. ದೆನ್ ಆಕ್ಸಿಲರೇಷನ್ ಏನ್ ಮಾಡ್ತೀನಿ? ನಾನು ಜಾಸ್ತಿ ಮಾಡ್ತೀನಿ. ನೋಡಿ 160 km/h ಇದ್ದು 180 km/h ಆಯ್ತು. ಸೊ ಇಫ್ ಆಕ್ಸಿಲರೇಷನ್ ಇನ್ಕ್ರೀಸಸ್, ವಾಟ್ ವಿಲ್ ಇನ್ಕ್ರೀಸಸ್? ಶೆಡ್ಯೂಲ್ ಸ್ಪೀಡ್ ಈಸ್ ಇನ್ಕ್ರೀಸಸ್. ನೋಡಿ 160 km/h ಅಲ್ಲಿ ಹೋಗುವಂತ ಟ್ರೈನ್ 180 km/h ಅಲ್ಲಿ ಹೋಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಸ್ಪೀಡ್. 180 km/h ಅಂದ್ರೆ ಏನು? ಸ್ಪೀಡ್. ಸ್ಪೀಡ್ ಈಸ್ ಈಕ್ವಲ್ ಟು, ಇದೊಂದು ಬರೆದಿಟ್ಕೊಳ್ಳಿ ಸೈಡ್ಗೆ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಅಂದ್ರೆ ಕಿಲೋಮೀಟರ್, ಟೈಮ್ ಅಂದ್ರೆ ಅವರ್. ಸ್ಪೀಡ್ ಅನ್ನ km/h ಅಲ್ಲಿ ಹೇಳ್ತೀವಿ. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಆಕ್ಸಿಲರೇಷನ್. ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟೇಷನ್ಸ್ ಅಂಡ್ ಮ್ಯಾಕ್ಸಿಮಮ್ ಸ್ಪೀಡ್ ಆರ್ ಕಾನ್ಸ್ಟೆಂಟ್, if the distance between two stations and maximum speed are constant, then increase the acceleration, schedule speed is also increases. Then increase the acceleration, schedule speed is also increases. This is about the acceleration definition, right? Next, fifth one, last definition. Retardation. ರಿಟಾರ್ಡೇಷನ್. ವಾಟ್ ಈಸ್ ಮೈಂಡ್ ಬೈ ರಿಟಾರ್ಡೇಷನ್? ರಿಟಾರ್ಡೇಷನ್ ಅಂದ್ರೆ ಬೇರೆ ಏನೂ ಅಲ್ಲ, ಬ್ರೇಕಿಂಗ್ ಅಂತ. ರಿಟಾರ್ಡೇಷನ್ ಇಸ್ ನಥಿಂಗ್ ಬಟ್ ವಾಟ್? ಬ್ರೇಕಿಂಗ್. ನಾವು ಅದನ್ನ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಲ್ಲಿ ಏನ್ ಮಾಡ್ತೀವಿ? ರಿಟಾರ್ಡೇಷನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಲ್ಲಿ ನಾವು ಅದನ್ನ ರಿಟಾರ್ಡೇಷನ್ ಅಂತ ಕರಿತೀವಿ, ಅಂದ್ರೆ ಬ್ರೇಕಿಂಗ್ ಅಂತ ಕರಿತೀವಿ. ಡ್ಯೂ ಟು ದ ಎಫೆಕ್ಟ್ ಆಫ್ ಬ್ರೇಕಿಂಗ್,
ಬ್ರೇಕಿಂಗ್ ಫಾರ್ ಎಕ್ಸಾಂಪಲ್ ನೋಡಿ, 160 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ರನ್ ಆಗ್ತಿರುವಂತ ಟ್ರೈನ್, 160 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ರನ್ ಆಗ್ತಿರುವಂತ ಟ್ರೈನಿಗೆ ನಾನು ಬ್ರೇಕಿಂಗ್ ಅಪ್ಲೈ ಮಾಡಿದೆ. ಡ್ಯೂ ಟು ದ ಬ್ರೇಕಿಂಗ್ ಎಫೆಕ್ಟ್, that's acceleration reduces. What will reduces? Obviously schedule speed is also reduces, right? ಯಾವಾಗ 160 ಕಿಲೋಮೀಟರ್ ಪರ್ ಅವರ್ಗೆ ನಾನು ಬ್ರೇಕಿಂಗ್ ಅಪ್ಲೈ ಮಾಡಿದೆ, ಸ್ಪೀಡ್ ಏನಾಗ್ತಾ ಬರುತ್ತೆ? ಫಾರ್ ಎಕ್ಸಾಂಪಲ್ 150, 100, 50. ಸೊ ಸ್ಪೀಡ್ ಏನಾಯ್ತು? ದಿ ಸ್ಪೀಡ್ ಮಸ್ಟ್ ಬಿ ರೆಡ್ಯೂಸಸ್, ಡಿಕ್ರೀಸಸ್, ಕೊಲ್ಯಾಪ್ಸಸ್. ಸೊ ಸ್ಪೀಡ್ ಮಸ್ಟ್ ಬಿ ರೆಡ್ಯೂಸಸ್. ಸ್ಪೀಡ್ ರೆಡ್ಯೂಸ್ ಆಗ್ತಾ ಇದೆ ಅಂದ್ರೆ ಶೆಡ್ಯೂಲ್ ಸ್ಪೀಡ್ ಏನಾಗ್ತಾ ಇದೆ? ರೆಡ್ಯೂಸ್ ಆಗ್ತಾ ಇದೆ. ಇಷ್ಟೇ ಬರೋದು. ಡ್ಯೂ ಟು ದ ಬ್ರೇಕಿಂಗ್ ಎಫೆಕ್ಟ್ ಆರ್ ಡ್ಯೂ ಎಫೆಕ್ಟ್ ಆಫ್ ಬ್ರೇಕಿಂಗ್ reduces the schedule speed. The effect of braking reduces the schedule speed, right? The effect of braking reduces the schedule speed. The effect of braking reduces the schedule speed. Schedule speed ಅನ್ನೋದೇ ಏನಾಗೋಯ್ತು ಈಗ? ರೆಡ್ಯೂಸ್ ಆಯಿತು. ಬಿಕಾಸ್ ವಾಟ್ ಈಸ್ ದ ರೀಸನ್? ಎಫೆಕ್ಟ್ ಆಫ್ ಬ್ರೇಕಿಂಗ್. ನಾನು ಅಪ್ಲೈ ಮಾಡ್ತಿರೋ ಬ್ರೇಕಿಂಗ್ ಟ್ರೈನಿಗೆ ನಾನು ಬ್ರೇಕಿಂಗ್ ಅಪ್ಲೈ ಮಾಡ್ತಾ ಇದ್ದೀನಿ ಅಂತಂದ್ರೆ ಆಬ್ವಿಯಸ್ಲಿ ಇಟ್ ರೆಡ್ಯೂಸಸ್ ದ ಸ್ಪೀಡ್. ದಟ್ ಸ್ಪೀಡ್ ಇಸ್ ಕಾಲ್ಡ್ schedule speed. The effect of braking reduces the schedule speed. These are all important terms related to the electric traction. That is called maximum speed. It is the highest speed attained by train during a run. ಎರಡನೇದು schedule speed. Very important definitions. So it is a ratio of distance between stops to the actual time and the stop time. Then average speed, it is a ratio of distance between the stops to the actual time. We are not considering stop time in the average speed. Finally, then the fourth definition is acceleration. If the distance between two stations and maximum speed are constant, then increase the acceleration. Schedule speed is also increases. Finally, that's the opposite of acceleration, that is called retardation, nothing but a braking. Due to the effect of braking, obviously speed must be decreases. That speed is called schedule speed. Due to the effect of braking, schedule speed is also reduces. These are all important definitions regarding in the electric traction. Next we have to move on. Speed time curve. Next we have to move on speed time curve. Next we have to move on speed time curve. Speed time curve for electric traction. Speed time curve for electric traction. So subheading speed time curve. What is the definition of speed time curve? ಏನು ಸ್ಪೀಡ್ ಟೈಮ್ ಕರ್ವ್ ಅಂದ್ರೆ ಏನು ಇದು ಬೇಕು. ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸ್ಪೀಡ್ ಟೈಮ್ ಕರ್ವ್? ಏನು ರಿಲೇಷನ್ ಏನಿದೆ? ಸೊ ಟ್ರೈನ್ ಇದು ಸ್ಪೀಡ್ ಟೈಮ್ಗೂ ಏನು ರಿಲೇಷನ್ ಇದೆ? ಬಹಳ ಇಂಪಾರ್ಟೆಂಟ್ ಇದು. ದ ಮೂಮೆಂಟ್ ಆಫ್ ದ ಟ್ರೈನ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಸ್ಪೀಡ್ ಟೈಮ್ ಕರ್ವ್ ಅಂತ ಕರೀತಾನೆ. ಅಂದರೆ ಒಂದು ಟ್ರೈನ್ ಮೂವ್ಮೆಂಟ್ ಆಗಬೇಕು ಅಂದರೆ, ದ ಮೂವ್ಮೆಂಟ್ ಆಫ್ ಟ್ರೈನ್ ಮೂವ್ಮೆಂಟ್ ಆಗಬೇಕು ಅಂದರೆ ವಿ ಹ್ಯಾವ್ ರಿಲೇಟಿವ್ಲಿ ಟೇಕನ್ ಸ್ಪೀಡ್ ಟೈಮ್ ಕರ್ವ್ ಅಂತಾನೆ. ಸ್ಪೀಡ್ ಟೈಮ್ ಕರ್ವ್ ಬೇಕೇ ಬೇಕು ಅಂತ ಹೇಳ್ತಾನೆ. ದ ಮೂವ್ಮೆಂಟ್ ಆಫ್ ಟ್ರೈನ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಸ್ಪೀಡ್ ಟೈಮ್ ಕರ್ವ್. ಬೇಕೇ ಬೇಕು. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ಸ್ಪೀಡ್ ಎಷ್ಟಿರಬೇಕು? ಸ್ಪೀಡ್ ಅಷ್ಟಿರಬೇಕು ಅಂದರೆ ಟೈಮ್ ನನಗೆ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಹಾಗೆ, ಶಿವಮೊಗ್ಗ ಟು ಬೆಂಗಳೂರು, ಶಿವಮೊಗ್ಗ ಟು ಬೆಂಗಳೂರು 272 ಕಿಲೋಮೀಟರ್ಸ್. ಓಕೆ, 272 ಕಿಲೋಮೀಟರ್ ಇದೆ. ಸೊ 272 ಕಿಲೋಮೀಟರ್ಸ್, ವಾಟ್ ಈಸ್ ದ ಟೈಮ್ ಟೇಕನ್? 6 hours. ನೋಡಿ, ಡೆಸ್ಟಿನೇಷನ್ ನಮಗೆ ಪ್ಯಾರಾಮೀಟರ್ ಸಿಕ್ಬಿಡ್ತಾವೆ. 272 ಕಿಲೋಮೀಟರ್ಸ್, 6 hours ಟೈಮ್ ಬೇಕು. ಈ ಟೈಮ್ ಇತ್ತು ಅಂತಂದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಎಷ್ಟು ಸ್ಪೀಡಲ್ಲಿ ನಾವು
ವಿ ಹ್ಯಾವ್ ಟು ರೀಚ್ ಅ ಡೆಸ್ಟಿನೇಷನ್ ಪಾಯಿಂಟ್. ಎಷ್ಟು ಸ್ಪೀಡಲ್ಲಿ ನಾವು ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಬೇಕು, ಎಷ್ಟು ಸ್ಪೀಡಲ್ಲಿ ನಾವು ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಬೇಕು ಅನ್ನೋ ಕ್ರೈಟೀರಿಯಾ ಸಿಕ್ಬಿಡುತ್ತೆ. ಹಾಗಾಗಿ ಸ್ಪೀಡ್ ಮತ್ತೆ ಟೈಮ್, ಈ ಕರ್ವ್ ಭಾಳ ಯೂಸ್ಫುಲ್ ಇದು. ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ದ ಎಲೆಕ್ಟ್ರಿಕ್ ಟ್ರಾಕ್ಷನ್. ಸ್ಪೀಡ್ ಟೈಮ್ ಕರ್ವ್ ಇಸ್ ವೆರಿ 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 ಯೂಸ್ಫುಲ್ ಫಾರ್ ದ ಎಲೆಕ್ಟ್ರಿಕ್ ಟ್ರಾಕ್ಷನ್. ಇದನ್ನ ನಾವು ಮೂಮೆಂಟ್ ಆಫ್ ದ ಟ್ರೈನ್, ಒಂದು ಟ್ರೈನ್ ಮೂವ್ಮೆಂಟ್ ಆಗ್ತಾ ಇದೆ ಅಂದರೆ ಅದನ್ನ ನಾವು ಕನ್ಸಿಡರ್ ಮಾಡೇ ಮಾಡ್ತೀವಿ, ಈ ಸ್ಪೀಡ್ ಟೈಮ್ನ ಮಾಡೇ ಮಾಡ್ತಾರೆ. ಸೊ ದಿಸ್ ಕರ್ವ್ ಇಸ್ ವೆರಿ ಯೂಸ್ಫುಲ್, ಇದನ್ನ ನಾವು ತಿಳ್ಕೊಳ್ಳೇಬೇಕು, ಭಾಳ ಇಂಪಾರ್ಟೆಂಟ್, ರೈಟ್? ನೋಡಿ, ಸ್ಪೀಡ್ ಟೈಮ್ ಕರ್ವ್, ಇದನ್ನ ಫಸ್ಟ್ ಡೆಫಿನೇಷನ್ ಕೇಳ್ಬೋದು. ವಾಟ್ ಈಸ್ ಡಿಫೈನ್ಡ್ ಆಸ್ ಸ್ಪೀಡ್ ಟೈಮ್ ಕರ್ವ್ ಅಂತ ಕೇಳ್ತಾನೆ. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ the movement of train can be considered as speed time curve. ಮೂಮೆಂಟ್ ಆಫ್ ಟ್ರೈನ್, ಒಂದು ಟ್ರೈನ್ ಮೂವ್ಮೆಂಟ್ ಆಗಬೇಕು ಅಂತಂದ್ರೆ ನಮಗೆ ಸ್ಪೀಡ್ ಟೈಮ್ ಕರ್ವ್ ಬೇಕೇ ಬೇಕು, ಅದನ್ನು ಹಾಕ್ಲೇಬೇಕು. ಗ್ರಾಫ್ ಕರ್ವ್ ಅಂತಂದ್ರೆ ಗೊತ್ತಿರಬೇಕು, ಗ್ರಾಫ್ ಮುಖಾಂತರ ರೆಪ್ರೆಸೆಂಟೇಷನ್ ಮಾಡ್ತೀವಿ ಸ್ಪೀಡ್ ಟೈಮ್ನ. ಅದು ಮುಂದೆ ಬರುತ್ತೆ, ಏನೇನು ಯಾವ ಥರ ಕೆಟಗರಿ ತಗೋತೀವಿ ಅನ್ನೋದು ಮುಂದೆ ನಾನು ಹೇಳ್ತೀನಿ. ಸ್ಪೀಡ್ ಟೈಮ್ ಕರ್ವ್ ಅಂತಂದ್ರೆ ಒಂದು ಟ್ರೈನ್ ಮೂವ್ಮೆಂಟ್ ಆಗ್ತಾ ಇದೆ ಅಂದ್ರೆ ವಿ ಆರ್ ಕನ್ಸಿಡರ್ಡ್ ಸ್ಪೀಡ್ ಟೈಮ್ ಕರ್ವ್. ದ ಸ್ಪೀಡ್ ಅಟ್ ಡಿಫರೆಂಟ್ ಟೈಮ್ ಇನ್ಸ್ಟೆಂಟ್ಸ್ ಅಂತ ಕರೀತಾರೆ. ದ ಸ್ಪೀಡ್ ಅಟ್ ಡಿಫರೆಂಟ್ ಟೈಮ್ ಇನ್ಸ್ಟೆಂಟ್ಸ್. ಯಾಕೆಂದು ತಗೊಂಡೆ ದ ಸ್ಪೀಡ್ ಅಟ್ ಡಿಫರೆಂಟ್ ಟೈಮ್ ಇನ್ಸ್ಟೆಂಟ್ಸ್? ನೋಡಿ, ಶಿವಮೊಗ್ಗದಿಂದ ಬೆಂಗಳೂರಿಗೆ 272 ಕಿಲೋಮೀಟರ್ ಇದೆ ಅಂತಂದೆ. ಸೊ 272 ಕಿಲೋಮೀಟರ್ಗೆ 6 ಅವರ್ ಅಂತ ನಾನು ಹೇಳಿದೆ. ಈ ಪ್ರತಿಯೊಂದು 6 ಅವರ್ಸಲ್ಲೂ ಒಂದೇ ಸ್ಪೀಡನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ, ಡಿಫರೆಂಟ್ ಟೈಮ್ ಇನ್ಸ್ಟೆಂಟ್ಸ್ ಅಂತ ಕರೆದೆ. ಯಾಕೆ? ಅದನ್ನೇ ಹೇಳಿದೆ, ಸ್ಟಾಪ್ ಟೈಮ್ ಬರುತ್ತೆ, ಭದ್ರಾವತಿಲಿ ಸ್ಟಾಪ್ ಟೈಮ್ ಬರುತ್ತೆ, ತರೀಕೆರೆಯಲ್ಲಿ ಸ್ಟಾಪ್ ಟೈಮ್ ಬರುತ್ತೆ, ಎಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ಸ್ಗಳಲ್ಲೂ ಸ್ಟಾಪ್ ಟೈಮ್ ತಗೋತೀವಿ. ದೆನ್ ಸಮ್ ಅದರ್ ಡಿಸ್ಟರ್ಬೆನ್ಸಸ್ ಇರ್ಬೋದು, ಕ್ರಾಸಿಂಗ್ಸ್ ಇರ್ಬೋದು. ಸೊ ಟೈಮ್ ವೇರಿಯೇಷನ್, ಟೈಮ್ ಫಿಕ್ಸ್ ಅಂತ ಮಾಡ್ಕೊಂಡ್ರೆ ಸ್ಪೀಡ್ ಇಟ್ ಇಸ್ ನಾಟ್ ಫಿಕ್ಸ್ಡ್, ಸ್ಪೀಡ್ ಫಿಕ್ಸ್ ಆಗಿರಲ್ಲ. ಸ್ಪೀಡ್ ಶುಡ್ ಬಿ ಡಿಫರೆಂಟ್ ಅಟ್ ಟೈಮ್ ಇನ್ಸ್ಟೆಂಟ್ಸ್. ಬೇರೆ ಬೇರೆ ಟೈಮ್ಗೆ ಸ್ಪೀಡ್ ಏನಾಗಿರುತ್ತೆ, ಡಿಫರೆಂಟ್ ಆಗಿರುತ್ತೆ. ಅದಕ್ಕೆ ಹೇಳಿದ್ರು ದ ಸ್ಪೀಡ್ ಅಟ್ ಡಿಫರೆಂಟ್ ಟೈಮ್ ಇನ್ಸ್ಟೆಂಟ್ಸ್ ಅಂತ ಕರೀತಾರೆ. ನೋಡಿ, ಶಿವಮೊಗ್ಗದಿಂದ ನಾನು ಬೆಂಗಳೂರಿಗೆ 272 ಕಿಲೋಮೀಟರ್, ಹೌದು 6 ಅವರ್ಸ್ ಅಂತಲೂ ಕೊಡ್ತಾರೆ. ಬಟ್ ಆ 6 ಅವರ್ಸಲ್ಲಿ 6 ಅವರ್ಸು ಒಂದೇ ಸ್ಪೀಡಲ್ಲಿ ಮೇಂಟೈನ್ ಆಗಲ್ಲ. ಇಟ್ ಡಿಫರ್ಸ್ ಅಟ್ ಡಿಫರೆಂಟ್ ಟೈಮ್ ಇನ್ಸ್ಟೆಂಟ್ಸ್. ಬೇರೆ ಬೇರೆ ಟೈಮ್ಗೂ ಬೇರೆ ಬೇರೆ ಸ್ಪೀಡನ್ನು ನಾವೇನು ಮಾಡ್ತಾ ಬರಬೇಕು, ಮೇಂಟೈನ್ ಮಾಡ್ತಾ ಬರಬೇಕು. ಅದನ್ನು ಹೇಳೋದನ್ನ ನಾವು ಸ್ಪೀಡ್ ಟೈಮ್ ಕರ್ವ್ ಅಂತ ಕರಿತೀವಿ. ಇದನ್ನು ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಬೇಕು. ಇದು ನಮ್ಮ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಥವಾ ಟ್ರೈನ್ ಸೊ ಎಂಪ್ಲಾಯೀಸ್ಗಳಾಗಿರ್ಬೋದು ಅಥವಾ ಲೋಕೋ ಪೈಲಟ್ ಆಗಿರ್ಬೋದು, ಇದನ್ನು ಮೇಂಟೈನ್ ಮಾಡ್ತಾರೆ ಲೋಕೋ ಪೈಲಟ್ಸ್ಗಳು. ಸೊ ಇದನ್ನು ನಾವು ಕನ್ಸಿಡರ್ ಮಾಡಲೇಬೇಕು. ಸ್ಪೀಡ್ ಟೈಮ್ ಕರ್ವ್ ವೆರಿ ವೆರಿ ಯೂಸ್ಫುಲ್. ಒಂದು ಡೆಸ್ಟಿನೇಷನ್ ಪಾಯಿಂಟಿಗೆ ರೀಚ್ ಆಗಬೇಕು ಅಂದರೆ, ಸೊ ಸ್ಟಾರ್ಟಿಂಗ್ ಪಾಯಿಂಟಿಂದ ಡೆಸ್ಟಿನೇಷನ್ ಪಾಯಿಂಟಿಗೆ ಒಂದೇ ಸ್ಪೀಡಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಸ್ಪೀಡ್ ಈಸ್ ಆಲ್ವೇಸ್ ಡಿಫರ್ಸ್ ಅಟ್ ಟೈಮ್ ಇನ್ಸ್ಟೆಂಟ್ಸ್. ಬೇರೆ ಬೇರೆ ಟೈಮ್ಗೆ ಸ್ಪೀಡ್ ಏನಾಗ್ತಾ ಇರುತ್ತೆ, ಡಿಫರ್ಸ್ ಆಗ್ತಾ ಇರುತ್ತೆ. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಸ್ಪೀಡ್ ಟೈಮ್ ಕರ್ವ್. ಇದನ್ನು ನೀಟಾಗಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಗ್ರಾಫ್ ಬರೀಬೇಕು ಅಂದರೆ ಮನಸ್ಸಿಗೆ ಬಂದಂಗೆ ಬರೆಯೋಂಗಿಲ್ಲ. ಸೊ ಅದಕ್ಕೆ ಡೈಮೆನ್ಷನ್ ತಗೋಬೇಕು. 2 ಡೈಮೆನ್ಷನ್ ಇದೆ, ಒಂದು ಎಕ್ಸ್ ಆಕ್ಸಿಸು, ವೈ ಆಕ್ಸಿಸು. ವೈ ಆಕ್ಸಿಸಲ್ಲಿ ಯಾವುದನ್ನು ತಗೋಬೇಕು, ಎಕ್ಸ್ ಆಕ್ಸಿಸಲ್ಲಿ ಯಾವುದನ್ನು ತಗೋಬೇಕು, ಹೆಂಗೆ ರೆಪ್ರೆಸೆಂಟೇಷನ್ ಮಾಡಬೇಕು, ಇದನ್ನು ನೀಟಾಗಿ ಬರೆದ್ರೆ ಆಯಿತು. ಸೊ ಇಷ್ಟೇ ಬರೀರೆ. ದ ಮೂಮೆಂಟ್ ಆಫ್ ಟ್ರೈನ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಸ್ಪೀಡ್ ಟೈಮ್ ಕರ್ವ್. The speed at different time instants, the curve is very useful by taking speed in kilometer per hour. Speed in kilometer per hour. Again ಹೇಳಿದ್ದೀನಿ, speed is represented in kilometer per hour. ಯಾಕಂದ್ರೆ speed is equal to distance by time. Speed ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಅಂದರೆ ಕಿಲೋಮೀಟರ್ ಅಂತೀವಿ, ಟೈಮ್ ಅಂದರೆ ಅವರ್, ಕಿಲೋಮೀಟರ್ ಪರ್ ಅವರ್. ಸ್ಪೀಡ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಕಿಲೋಮೀಟರ್ ಅವರ್. ಸ್ಪೀಡ್ ಬೈ ಟೇಕಿಂಗ್ ಸ್ಪೀಡ್ ಇನ್ ಕಿಲೋಮೀಟರ್ ಪವರ್ ಆನ್ ವೈ ಆಕ್ಸಿಸ್. ವೈ ಆಕ್ಸಿಸ್ ಅಲ್ಲಿ ತಗೋಬೇಕು ಸ್ಪೀಡನ್ನು. ಅಂದರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವ್ದು ತಗೋಬೇಕು, ಟೈಮ್ ಇನ್ ಅವರ್ ಆನ್ ಎಕ್ಸ್ ಆಕ್ಸಿಸ್, ವಿಚ್ ಈಸ್ ನೋನ್ ಆಸ್ ಸ್ಪೀಡ್ ಟೈಮ್ ಕರ್ವ್. ಇದನ್ನೇ ಸ್ಪೀಡ್ ಟೈಮ್ ಕರ್ವ್ ಅಂತ ಕರಿತೀವಿ. ಭಾಳ ಸಿಂಪಲ್ ಆಗಿರುತ್ತೆ, ಡೆಫಿನೇಷನ್ ನೀಟಾಗಿ ಬರೀರಿ. ಒಂದು ಟ್ರೈನ್ ಮೂವ್ಮೆಂಟ್ ಆಗಬೇಕು ಅಂದರೆ ಸ್ಪೀಡ್ ಟೈಮ್ ಕರ್ವ್ನ ಕನ್ಸಿಡರ್ ಮಾಡಲೇಬೇಕು. ದ ಮೂವ್ಮೆಂಟ್ ಆಫ್ ಟ್ರೈನ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಸ್ಪೀಡ್ ಟೈಮ್ ಕರ್ವ್.
ದ ಸ್ಪೀಡ್ ಅಟ್ ಅ ಡಿಫರೆಂಟ್ ಟೈಮ್ ಇನ್ಸ್ಟೆಂಟ್ಸ್ ಅಂತ ಕರೀತಾನೆ. ನಾನು ಅದನ್ನೇ ಹೇಳಿದೆ, ಶಿವಮೊಗ್ಗದಿಂದ ನಾನು ಬೆಂಗಳೂರಿಗೆ ಹೋಗಬೇಕು ಅಂದರೆ ಒಂದೇ ಸ್ಪೀಡಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಡಿಫರ್ ದ ಸ್ಪೀಡ್ ಅಟ್ ಟೈಮ್ ಇನ್ಸ್ಟೆಂಟ್ಸ್. ಬೇರೆ ಬೇರೆ ಟೈಮ್ಗೆ ನಾವು ಸ್ಪೀಡ್ನ ಏನು ಮಾಡ್ತಾ ಬರ್ಬೋದು, ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ದ್ಯಾಟ್ಸ್ ವೇರಿಯೇಷನ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಕರ್ವ್. ದಟ್ ಕರ್ವ್ ಈಸ್ ವೆರಿ ಯೂಸ್ಫುಲ್ by taking two dimensions, that is x-axis and y-axis. On the y-axis we have taken speed in kilometer per hour. In the x-axis we have taken time in hour. So that's curve is called speed time curve. Just to define ಮಾಡಿದ್ರೆ ಇನ್ನೊಂದ್ಸತಿ ಹೇಳ್ತೀನಿ. Speed time curve is defined as the movement of train ಒಂದು ಟ್ರೈನ್ ಮೂವ್ಮೆಂಟ್ ಆಗ್ತಾ ಇದೆ ಅಂದರೆ ಎಲ್ಲ ಪ್ಯಾರಾಮೀಟರ್ಸ್ಗಳು ನಾವು ಆಲ್ರೆಡಿ ಸರ್ವೆ ಮಾಡಿರ್ತಾರೆ. ಸೊ ಇಷ್ಟು ಅವರಲ್ಲಿ ರೀಚ್ ಆಗುತ್ತೆ, ಇಷ್ಟೊತ್ತಿಗೆ ಬರುತ್ತೆ, ಅಷ್ಟೊತ್ತಿಗೆ ಬರುತ್ತೆ ಅನ್ನೋದು ರೀಚ್ ಆಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ದ್ಯಾಟ್ಸ್ ಮೂವ್ಮೆಂಟ್ ಆಫ್ ಟ್ರೈನ್. ದ ಮೂವ್ಮೆಂಟ್ ಆಫ್ ಟ್ರೈನ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಸ್ಪೀಡ್ ಟೈಮ್ ಕರ್ವ್. ದ ಸ್ಪೀಡ್ ಅಟ್ ಡಿಫರೆಂಟ್ ಟೈಮ್ ಇನ್ಸ್ಟೆಂಟ್ಸ್, ಇದು ನೀಟಾಗಿ ನೆನ್ಪಿಡ್ಕೊಳ್ಳಿ. ದ ಸ್ಪೀಡ್ ಅಟ್ ಡಿಫರೆಂಟ್ ಟೈಮ್ ಇನ್ಸ್ಟೆಂಟ್ಸ್, ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಸ್ಪೀಡನ್ನು ಮೇಂಟೈನ್ ಮಾಡ್ತೀವಿ. ದ ಸ್ಪೀಡ್ ಅಟ್ ಡಿಫರೆಂಟ್ ಟೈಮ್ ಇನ್ಸ್ಟೆಂಟ್ಸ್, ದ ಕರ್ವ್ ಈಸ್ ವೆರಿ ಯೂಸ್ಫುಲ್. The curve is very useful. The curve is very useful by taking speed in kilometer per hour on y-axis, time in hour on x-axis. This curve is called speed time curve. ಇದನ್ನ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ರೈಟ್? ಓಕೆ, ನೆಕ್ಸ್ಟ್ ಸೊ ಈಗ ಎಕ್ಸ್ಟೆನ್ಷನ್ ಮಾಡಬೇಕು ಸ್ಪೀಡ್ ಟೈಮ್ ಕರ್ವ್ಸ್ ಫಾರ್ ವೇರಿಯಸ್ ಬ್ರಾಂಚಸ್, ಮೀನ್ಸ್ ವೇರಿಯಸ್ ಎಕ್ಸ್ಟೆನ್ಷನ್ಸ್. ಏನು ಎಕ್ಸ್ಟೆನ್ಷನ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಟ್ರೈನ್ನ ಸಿಟಿಯಲ್ಲಿ ಓಡಿಸೋದಕ್ಕೋ, ಒಂದು ಟ್ರೈನ್ನ ಅರ್ಬನ್ ಮೀನ್ಸ್ ಸಬ್ಬರ್ಬನಲ್ಲಿ ಓಡಿಸೋದಕ್ಕೋ, ಒಂದು ಟ್ರೈನ್ ಮೇನ್ ಲೈನ್ಸಲ್ಲಿ ಓಡಿಸೋದಕ್ಕೋ. ಸೊ ದೇರ್ ಆರ್ ಸೋ ಮೆನಿ ಪ್ಯಾರಾಮೀಟರ್ಸ್ ಆರ್ ದೇರ್. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಈ ಸ್ಪೀಡ್ ಟೈಮ್ ಕರ್ವ್ನ 3 ಕ್ಷೇತ್ರದಲ್ಲಿ ಅಂದರೆ 3 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಾವು ಅದನ್ನು ಏನು ಮಾಡ್ತೀವಿ, ಸ್ಟಡಿ ಮಾಡಬೇಕು. ಸೊ ಅದನ್ನು ಕೇಳ್ತಾನೆ, 3 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಸ್ಪೀಡ್ ಟೈಮ್ ಕರ್ವ್ನ ಸ್ಟಡಿ ಮಾಡಬೇಕು. ಒಂದು ಮೇನ್ ಲೈನ್ ಸರ್ವಿಸ್. ಮೇನ್ ಲೈನ್ ಸರ್ವಿಸ್ ಅಂದರೆ ಏನು ಅಂದರೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಟಾಪ್ಸ್ ಭಾಳ ಇರೋವಂಥದ್ದು, ಜಾಸ್ತಿ ಡಿಸ್ಟೆನ್ಸ್ ಇರೋದು. ಫಾರ್ ಎಕ್ಸಾಂಪಲ್ ಬೆಂಗಳೂರು ಟು ಚೆನ್ನೈ, ಬೆಂಗಳೂರು ಟು ಡೆಲ್ಲಿ, ದೆನ್ ಬೆಂಗಳೂರು ಟು ಅದರ್ ಸ್ಟೇಟ್ಸ್, ಬಿಹಾರ್ ಆಗಿರ್ಬೋದು, ಬೇರೆ ಬೇರೆ ಸ್ಟೇಟ್ಸ್ಗಳಾಗಿರ್ಬೋದು. ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಸ್ಟಾಪ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅಂತ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟಾಪ್ಸ್ ಜಾಸ್ತಿ ಇರೋವಂಥ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅಥವಾ ಎಕ್ಸ್ಟೆನ್ಷನ್ಸಲ್ಲಿ ಹೌ ವಿ ಹ್ಯಾವ್ ಟು ಮೇಂಟೈನ್ ಮಾಡ್ತಾರೆ, ಅಥವಾ ಸ್ಪೀಡ್ ಟೈಮ್ ಕರ್ವ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ. ದಟ್ ಈಸ್ ಫಸ್ಟ್ ಕಾನ್ಸೆಪ್ಟ್, ಮೇನ್ ಲೈನ್ ಸರ್ವಿಸ್. ಎರಡನೇ ಕಾನ್ಸ್ಟಿಟ್ಯೂಯೆನ್ಸಿ ಸಿಟಿ ಸರ್ವಿಸ್. ಬಸ್ಗಳು ಓಡಾಡ್ತಾವೆ ನೋಡಿದ್ರೆ ಸಿಟಿ ಸರ್ವಿಸಲ್ಲಿ. ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾಪ್ಸ್, ಫಾರ್ ಎಕ್ಸಾಂಪಲ್ ವಿನೋಬ್ ನಗರ ಟು ಉಷಾ ನರ್ಸಿಂಗ್ ಹೋಮ್ ಟು ದೆನ್ ಅಗೇನ್ ಶಿವಮೂರ್ತಿ ಸರ್ಕಲ್. ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾಪ್ಸ್ ಏನಾಗಿರುತ್ತೆ, ಕಮ್ಮಿ ಇರುತ್ತೆ, ಹೌದಾ? ಸೊ ನೋಡಿ, ವಿನೋಬ್ ನಗರ ಟು ಉಷಾ ನರ್ಸಿಂಗ್ ಹೋಮ್ ಶುಡ್ ಬಿ 1 ಕಿಲೋಮೀಟರ್ಸ್ ಆರ್ ಇವನ್ ಲೆಸ್ ದ್ಯಾನ್ 1 ಕಿಲೋಮೀಟರ್ಸ್, ರೈಟ್? 1 ಕಿಲೋಮೀಟರ್ ಒಳಗಡೆನೆ ಇರುವಂಥ ಒಂದು ಡಿಸ್ಟೆನ್ಸ್. ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟಾಪ್ಸ್, ಇಲ್ಲಿ 2 ಸ್ಟಾಪ್ಸ್ ಮಧ್ಯೆ ಕಿಲೋಮೀಟರ್ ಡಿಸ್ಟೆನ್ಸ್ ಏನಾಗಿದೆ, ಕಡಿಮೆ. ಅಂತ ಇದರಲ್ಲಿ ಸ್ಪೀಡ್ ಟೈಮ್ ಕರ್ವ್ನ ಯಾವ ಥರ ಮೇಂಟೈನ್ ಮಾಡಬೇಕು, ಸ್ಪೀಡ್ ಟೈಮ್ ಕರ್ವ್ ಯಾವ ಥರ ಇರುತ್ತೆ. ನೆಕ್ಸ್ಟ್ ಸಬ್ಬರ್ಬನ್ ಸರ್ವಿಸ್. ಇಲ್ಲಿ ಏನಾಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಟು ಹೊನ್ನಾಳಿ ಟು ಮಲೆಬೆನ್ನೂರು, ಹರಿಹರ. ಸೊ ಅಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟಾಪ್ಸ್ ಏನಾಗಿದೆ, ಸ್ವಲ್ಪ ಲಿಟಲ್ ಲಾಂಗರ್ ದ್ಯಾನ್ ಅರ್ಬನ್ ಸರ್ವಿಸ್. ಅರ್ಬನ್ ಸರ್ವಿಸ್ಗಿಂತ ಸಬ್ಬರ್ಬನ್ ಸರ್ವಿಸಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಏನಾಗಿದೆ, ಜಾಸ್ತಿ ಇದೆ. ಅಂಥ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅಥವಾ ಅಂಥ ಎಕ್ಸ್ಟೆನ್ಷನ್ಸ್ಗಳಲ್ಲಿ ಹೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಸ್ಪೀಡ್ ಟೈಮ್ ಕರ್ವ್. ಸ್ಪೀಡ್ ಟೈಮ್ ಕರ್ವ್ನ ಯಾವ ಥರ ಮೇಂಟೈನ್ ಮಾಡಬೇಕು, ಸ್ಪೀಡ್ ಟೈಮ್ ಕರ್ವ್ಗಳನ್ನ ಯಾವ ಥರ ಮೇಂಟೈನ್ ಮಾಡಬೇಕು, ದಟ್ ಈಸ್ ದ ಕಾನ್ಸೆಪ್ಟ್ಸ್ ಆಫ್ ಅಂಡರ್ ಸ್ಪೀಡ್ ಟೈಮ್ ಕರ್ವ್ಸ್. 3 ಕಾನ್ಸ್ಟಿಟ್ಯೂಯೆನ್ಸಿ ತಗೋತೀವಿ. ಇಲ್ಲಿ 3 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸ್ಪೀಡ್ ಟೈಮ್ ಕರ್ವ್. ಒಂದೊಂದೇ ಹೇಳ್ತಾ ಬರ್ತೀನಿ. ಫಸ್ಟ್ ನಾನು ಇಲ್ಲಿ ಪಟ್ಟಿ ಮಾಡ್ತೀನಿ. ಫಸ್ಟ್ ಒನ್, ಸ್ಪೀಡ್ ಟೈಮ್ ಕರ್ವ್ ಫಾರ್ ಮೇನ್ ಲೈನ್ ಸರ್ವಿಸ್. Speed time curve for mainline service. Second one, speed time curve for
ಅರ್ಬನ್ ಸರ್ವಿಸ್, ಅರ್ಬನ್ ಸರ್ವಿಸ್ ಅಥವಾ ಸಿಟಿ ಸರ್ವಿಸ್ ಅಂತಾನೂ ಕರೀತಾರೆ. ಅರ್ಬನ್ ಸರ್ವಿಸ್ ಅಥವಾ ಸಿಟಿ ಸರ್ವಿಸ್. ನೆಕ್ಸ್ಟ್ ಮೂರನೇ ಸ್ಪೀಡ್ ಟೈಮ್ ಕರ್ವ್ ಫಾರ್ ಸಬ್-ಅರ್ಬನ್ ಸರ್ವಿಸ್. ಸ್ಪೀಡ್ ಟೈಮ್ ಕರ್ವ್ ಫಾರ್ ಸಬ್-ಅರ್ಬನ್ ಸರ್ವಿಸ್. ಒಂದು ಮೇನ್ ಲೈನ್ ಸರ್ವಿಸ್, ಅರ್ಬನ್ ಸರ್ವಿಸ್, ಸಬ್-ಅರ್ಬನ್ ಸರ್ವಿಸ್. ನೋಡಿ, ಇವೆಲ್ಲ ಡಿಸ್ಟೆನ್ಸ್ಗಳು ಬೇರೆ ಬೇರೆ ಇರುತ್ತೆ. ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಜಾಸ್ತಿ ಇರುತ್ತೆ, ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಬಹಳ ಕಮ್ಮಿ ಇರುತ್ತೆ, ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾಪ್ಸ್ ಇದಕ್ಕಿಂತ ಜಾಸ್ತಿ ಇರುತ್ತೆ. ಇಂಥ ಕ್ಷೇತ್ರಗಳಲ್ಲಿ, ಇಂಥ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸ್ಪೀಡ್ ಟೈಮ್ ಕರ್ವ್. ಸ್ಪೀಡ್ ಟೈಮ್ ಕರ್ವ್ ಅನ್ನ ಯಾವ ತರ ಹಾಕ್ತಾರೆ, ಯಾವ ತರ ಗ್ರಾಫ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ವೆರಿಫೈ ಮಾಡಬೇಕು. ಒಂದೊಂದೇ ಚೆಕ್ ಮಾಡ್ತಾ ಬರೋಣ. ಸೊ ಫಸ್ಟ್ ಒನ್ ಈಸ್ ಮೇನ್ ಲೈನ್ ಸರ್ವಿಸ್. So first speed time curve for main line service. Speed time curve for main line service. Speed time curve for main line service. Main line service ಅಲ್ಲಿ ಯಾವ ತರ ಸ್ಪೀಡ್ ಟೈಮ್ ಕರ್ವ್ ನ ರೆಪ್ರೆಸೆಂಟೇಷನ್ ಮಾಡ್ತೀವಿ ಆಗಲೇ ಹೇಳಿದೀನಿ. Y-axis we have taken speed in kilometer per hour. X-axis we have taken time in hour. So ಅದನ್ನ ಫಸ್ಟ್ ಬರ್ಕೊಳ್ಳಿ. So write two dimension. This is X-axis. This is Y-axis. X-axis we have taken time in seconds or hours, whatever it may be. ಅವರ್ ಆಗಿರ್ಬೋದು, ಸೆಕೆಂಡ್ ಆಗಿರ್ಬೋದು, ಯಾವ್ದಾದ್ರು ತಗೊಳ್ಳಿ. ನೆಕ್ಸ್ಟ್ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್. ಫಸ್ಟ್ ಎರಡು ಡೈಮೆನ್ಷನ್ ಬರ್ಕೋಬೇಕು. ಹೌ ವಿ ಹ್ಯಾವ್ ಟು ರೈಟ್ ದ ಸ್ಪೀಡ್ ಟೈಮ್ ಕರ್ವ್ ಫಾರ್ ಮೇನ್ ಲೈನ್ ಸರ್ವಿಸ್ ಅಂತಂದ್ರೆ ಎರಡು ಡೈಮೆನ್ಷನ್ ಬರ್ಕೊಳ್ಳಿ, ಒಂದು ಎಕ್ಸ್ ಆಕ್ಸಿಸ್, ಇನ್ನೊಂದು ವೈ ಆಕ್ಸಿಸ್. ನೆಕ್ಸ್ಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಮೇನ್ ಲೈನ್ ಸರ್ವಿಸ್. ಮೇನ್ ಲೈನ್ ಸರ್ವಿಸ್ ಅಂದ್ರೆ ಏನು ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಬೆಂಗಳೂರು ಟು ಚೆನ್ನೈ more than 500 or 600 kilometers ಇರ್ಬೋದು, ನಾಟ್ ಎಕ್ಸಾಕ್ಟ್ಲಿ. ಸೊ ಬೆಂಗಳೂರು ಟು ಚೆನ್ನೈ, ಸೊ ಡಿಸ್ಟೆನ್ಸ್ ಏನಾಯ್ತು, ಜಾಸ್ತಿ ಇದೆ. ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂದಮೇಲೆ ಮೇನ್ ಲೈನ್ ಸರ್ವಿಸ್ ಅಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂದ್ರೆ ರೈಟ್ ಫ್ರಮ್ ಬೆಂಗಳೂರು ಟು ಚೆನ್ನೈ 500 kilometers ಗಿಂತ ಜಾಸ್ತಿ ಇರ್ಬೋದು. ಶುಡ್ ಬಿ ಹೈಯರ್ ದನ್ 500 kilometers. ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇದೆ. ಸೊ ಡಿಸ್ಟೆನ್ಸ್ ಜಾಸ್ತಿ ಇರುವಂತ ಎಕ್ಸ್ಟೆನ್ಷನ್ಸ್ಗಳಲ್ಲಿ ಹೌ ಯು ಹ್ಯಾವ್ ಟು ರೈಟ್ ದ ಸ್ಪೀಡ್ ಟೈಮ್ ಕರ್ವ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇದನ್ನೇ ಕಾನ್ಸೆಪ್ಟ್ ಬರೀತೀನಿ ನಾನು. ಮೇನ್ ಲೈನ್ ಸರ್ವಿಸ್ ಅಂದ್ರೆ ಬೇರೆ ಏನೂ ಅಲ್ಲ. ಮೇನ್ ಲೈನ್ ಸರ್ವಿಸ್ ಅಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಇಷ್ಟೊಂದು ತಲೆ ಹೊಡೆ ಇಟ್ಕೊಳ್ಳಿ. ನಾರ್ಮಲ್ ಏನ್ ಮಾಡ್ತೀವಿ, ಮೋರ್ ದ್ಯಾನ್ 10 kilometers ಅಂತ ಬರಿತೀವಿ. 10 kilometer ಗಿಂತ ಜಾಸ್ತಿ ಇರಬೇಕು ಅಂದ್ರೆ 100 ಇರ್ಬೋದು, 200 ಇರ್ಬೋದು, 300 ಇರ್ಬೋದು, 500, ವಾಟ್ ಎವರ್ ಇಟ್ ಮೇ ಬಿ. 10 kilometers ಗಿಂತ ಜಾಸ್ತಿ ಇರಬೇಕು. ಇದನ್ನ ಆಮೇಲೆ ಮಾತಾಡೋಣ. ಇಷ್ಟು ತಲೆ ಹೊಡೆ ಇಟ್ಕೋಬೇಕು ನೀವು. ಮೇನ್ ಲೈನ್ ಸರ್ವಿಸ್ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ is more, ಜಾಸ್ತಿ ಇರಬೇಕು, ಜಾಸ್ತಿ. ಓಕೆ, ಸೊ ಫಸ್ಟ್ ಐ ಆಮ್ ರೈಟಿಂಗ್ ಓಕೆ. ಸೊ ಇದಕ್ಕೆ ಡಾಟೆಡ್ ಲೈನ್ ಇಡಿ. ಇದಕ್ಕೆ 0 ಅಂತ ಕರೆಯೋಣ. ದಿಸ್ ಇಸ್ T1 ಟೈಮ್. ಅದಕ್ಕೆ ಹೇಳಿದ್ದು ಡಿಫರೆಂಟ್ ಟೈಮ್ ಇನ್ಸ್ಟೆನ್ಸ್, ದ ಸ್ಪೀಡ್ ಅಟ್ ಡಿಫರೆಂಟ್ ಟೈಮ್ ಇನ್ಸ್ಟೆನ್ಸ್. ಅದಕ್ಕೆ T1 T2 ಅಂತ ಕೊಟ್ಟೆ. ಡಿಫರೆಂಟ್ ಟೈಮ್ ಅಂತಂದ್ರೆ ನಾನು T1 T2 ಅಂತ ಹೇಳ್ತೀನಿ. ಸೊ ದಿಸ್ ಅನದರ್ ಟೈಮ್. ಸೊ ಇದನ್ನ T2 ಅಂತ ಕರೆಯೋಣ. ದಿಸ್ ಇಸ್ ಅನದರ್ ಟೈಮ್ T3. ದಿಸ್ ಇಸ್ ಅನದರ್ ಟೈಮ್ T4. ದೆನ್ ಅಗೇನ್ T1, T2, T3, T4, T5. 0 to T1, during the time of 0 to T1. ಇದಕ್ಕೆ ನಾನು ಒಂದು ಹೆಸರು ಕೊಟ್ಕೊಂತೀವಿ. ದೇರ್ ಈಸ್ ಒನ್ ನೇಮ್. ಅದಕ್ಕೆ ರಿಯೋಸ್ಟ್ಯಾಟಿಕ್ ಆಕ್ಸಿಲರೇಷನ್ ಅಂತ ಕರಿತೀವಿ. ಆ ಟೈಮಲ್ಲಿ ಏನಾಗಬೇಕು ಅಂತಂದ್ರೆ ರಿಯೋಸ್ಟ್ಯಾಟಿಕ್ ಆಕ್ಸಿಲರೇಷನ್ ಏನಂತ ಆಮೇಲೆ ಮಾತಾಡೋಣ, ಗೊತ್ತಾಗುತ್ತೆ ನಿಮಗೆ. ಸೊ ಫಸ್ಟ್ ರೈಟ್ ರಿಯೋಸ್ಟ್ಯಾಟಿಕ್ ಆಕ್ಸಿಲರೇಷನ್. ರಿಯೋಸ್ಟ್ಯಾಟಿಕ್ ಆಕ್ಸಿಲರೇಷನ್ ಡ್ಯೂರಿಂಗ್ ದ ಪೀರಿಯಡ್ T1 to T2 ಅಂದ್ರೆ ಇದನ್ನ ನಾವು ಸ್ಪೀಡ್ ಕರ್ವ್ ರನ್ನಿಂಗ್ ಅಂತ ಕರಿತೀವಿ.
ಸ್ಪೀಡ್ ಕರ್ವ್ ರನ್ನಿಂಗ್ ಅಂತ ಕರಿತೀವಿ. ಡ್ಯೂರಿಂಗ್ ದ ಪೀರಿಯಡ್ T2 to T3 ಇದನ್ನ ಫ್ರೀ ರನ್ನಿಂಗ್ ಅಂತ ಕರಿತೀವಿ. ಫ್ರೀ ರನ್ನಿಂಗ್ ಅಂತ ಕರಿತೀವಿ. ಡ್ಯೂರಿಂಗ್ ದ ಪೀರಿಯಡ್ T3 to T4 ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕೋಸ್ಟಿಂಗ್ ಅಂತ ಕರಿತೀವಿ. ಕೋಸ್ಟಿಂಗ್ ಅಂತ ಕರಿತೀವಿ. T3 to T4. ಡ್ಯೂರಿಂಗ್ ದ ಪೀರಿಯಡ್ T4 to T5 ದಿಸ್ ಇಸ್ ಕಾಲ್ಡ್ ಬ್ರೇಕಿಂಗ್. ನೋಡಿ, ಇಷ್ಟನ್ನ ನೀವು ಬರೀಬೇಕು. ದಿಸ್ ಈಸ್ ದ ಸ್ಪೀಡ್ ಟೈಮ್ ಕರ್ವ್ ಫಾರ್ ಮೇನ್ ಲೈನ್ ಸರ್ವಿಸ್. ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಈಸ್ ಮೋರ್, ಜಾಸ್ತಿ ಇರಬೇಕು. ಅಂತ ಜಾಸ್ತಿ ಇರುವಂತ ಎಕ್ಸ್ಟೆನ್ಷನ್ ನಲ್ಲಿ ಟ್ರೈನ್ ಯಾವ ತರ ಓಡಬೇಕು ಅನ್ನೋದನ್ನ ಒಂದು ರೆಪ್ರೆಸೆಂಟೇಷನ್ ಮಾಡಬೇಕು. ದಟ್ ಈಸ್ ಇನ್ ದ ಸ್ಪೀಡ್ ಟೈಮ್ ಕರ್ವ್. ಸ್ಪೀಡ್ ಟೈಮ್ ಕರ್ವ್ ಅಲ್ಲಿ ರೆಪ್ರೆಸೆಂಟೇಷನ್ ಆಗುತ್ತೆ. ಹೌ ದ ಟ್ರೈನ್ ವಿಲ್ ಬಿ ರನ್, ಯಾವ ತರ ಟ್ರೈನ್ ಓಡಬೇಕು ಅನ್ನೋದನ್ನ ಲೋಕೋ ಪೈಲಟ್ಸ್ಗಳಿಗೆ ಈ ತರ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಸ್ಪೀಡ್ ಟೈಮ್ ಕರ್ವ್. ನೋಡಿ, ಮೇನ್ ಲೈನ್ ಸರ್ವಿಸ್ ಅಂದ್ರೆ ಬೇರೆ ಏನೂ ಅಲ್ಲ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಈಸ್ ಮೋರ್. ಬೆಂಗಳೂರು ಟು ಚೆನ್ನೈ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಈಸ್ ಮೋರ್. ಟ್ರೈನ್ ಯಾವ ತರ ಓಡಬೇಕು ಅನ್ನೋದನ್ನ ಫಸ್ಟ್ ಎಕ್ಸ್ಪ್ರೆಸ್ ಮಾಡಬೇಕು. ನೀಟಾಗಿ ಎರಡು ಡೈಮೆನ್ಷನ್ ಬರ್ಕೊಳ್ಳಿ, ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ನ ಟೈಮ್ ಇನ್ ಅವರ್ ಅಂದ್ಕೊಂಡ್ರೆ ಅಥವಾ ಸೆಕೆಂಡ್ಸ್ ಅಂದ್ಕೊಳ್ಳಿ, ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್ ಅನ್ಕೊಂತೀವಿ. ಸೊ ದಟ್ಸ್ ದೆನ್ ಅಗೇನ್ ರೈಟ್ ದ ಸ್ಪೀಡ್ ಟೈಮ್ ಕರ್ವ್ ಅಂದ್ರೆ ಫಸ್ಟ್ ರೈಟ್ 0 ಇಂದ ಇನ್ಕ್ರೀಸ್ ಆಗಬೇಕು, ದಟ್ ಈಸ್ T1. ದೆನ್ ಅಗೇನ್ ಶುಡ್ ಬಿ ಇನ್ಕ್ರೀಸಸ್, ದಟ್ ಈಸ್ T2. ಶುಡ್ ಬಿ ಎ ಕಾನ್ಸ್ಟೆಂಟ್ T3. ದೆನ್ ಕೋಸ್ಟಿಂಗ್ ಟು ಬ್ರೇಕಿಂಗ್. ಇದನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕು, ಒಂದೊಂದೇ ಎಕ್ಸ್ಪ್ಲೇನ್ ಮಾಡಬೇಕು. ವಾಟ್ ಈಸ್ ದ ಪೀರಿಯಡ್ ಆಫ್ 0 to T1? ವಾಟ್ ಈಸ್ ದ ಪೀರಿಯಡ್ ಆಫ್ T1 to T2? ವಾಟ್ ಈಸ್ ದ ಪೀರಿಯಡ್ ಆಫ್ T2 to T3? T3 to T4? T4 to T5? ಇದನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಒಂದೊಂದೇ ಹೇಳ್ತಾ ಬರೋಣ. ಫಸ್ಟ್ ಒನ್, rheostatic acceleration. ನಾವು ಒಂದು ಎಕ್ಸಾಂಪಲ್ ತಗೊಂತೀವಿ, ಶಿವಮೊಗ್ಗ ಬೇಡ, ಬೆಂಗಳೂರು. ಓಕೆ, ದಿಸ್ ಇಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್. ಡೆಸ್ಟಿನೇಷನ್ ಯಾವುದು? ಚೆನ್ನೈ ಅನ್ಕೊಳ್ಳೋಣ. ದಿಸ್ ಇಸ್ ದ ಡೆಸ್ಟಿನೇಷನ್. Bangalore is a starting point, Chennai is a destination point. First, rheostatic acceleration ಅಂದ್ರೆ ಟ್ರೈನ್ ಫಸ್ಟ್ ಹೆಂಗೆ ಸ್ಟಾರ್ಟ್ ಆಗಬೇಕು, ಟ್ರೈನ್ ಫಸ್ಟ್ ಏನಾಗಬೇಕು, ಆಕ್ಸಿಲರೇಷನ್ ಫಾಸ್ಟ್ ಇರಬೇಕು ಕಡಿಮೆ ಇರಬೇಕು, ಏನು ನೋಡೋದು. ನೆಕ್ಸ್ಟ್ ಫಸ್ಟ್ ನೋಡಿ, 0 to T1 rheostatic acceleration ಡ್ಯೂರಿಂಗ್ ದ ಪೀರಿಯಡ್ ಆಫ್ 0 to T1. 0 ಇಂದ T1 ಒಳಗಡೆ ಏನಾಗಬೇಕು ಅಂತಂದ್ರೆ ದ ವೋಲ್ಟೇಜ್ ಅಕ್ರಾಸ್ ದ ಮೋಟಾರ್ ಇನ್ಕ್ರೀಸ್ ಆಗಬೇಕು. ಯಾಕೆಂತ ನಾನು ಆಗ್ಲೇ ಹೇಳಿದ್ದೀನಿ, ಕಂಪೋಸಿಟ್ ಸಿಸ್ಟಮ್ಸ್ ಅಲ್ಲಿ ನಾವು ಮಾತಾಡಿದ್ವಿ. ಡೀಸೆಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್ಗೆ ಡೀಸೆಲ್ ಇಂಜಿನ್ ಏನ್ ಮಾಡ್ತು, ಪ್ರೈಮ್ ಮೂವರ್ ಆಗಿ ವರ್ಕ್ ಆಯ್ತು, ಜನರೇಟರ್ಗೆ ಸಪ್ಲೈ ಸಿಕ್ತು. ದಟ್ ಸಪ್ಲೈ ಇಸ್ ಗಿವನ್ ಟು ದ ಟ್ರಾಕ್ಷನ್ ಮೋಟಾರ್ಸ್. ನಾವಿಲ್ಲಿ ಎಲೆಕ್ಟ್ರಿಕಲ್ ಕಾನ್ಸೆಪ್ಟ್ ಮಾತಾಡ್ತಾ ಇರೋದು. ಮೋಟಾರ್ ರೊಟೇಟ್ ಆಗಬೇಕು, ಯಾಕೆಂದ್ರೆ ಮೋಟಾರು ವೀಲಿಗೆ ಕಪ್ಲಿಂಗ್ ಆಗಿರುತ್ತೆ. ಸೊ ವೀಲ್ ರೊಟೇಟ್ ಆಗಬೇಕು ಅಂದ್ರೆ ಮೋಟಾರ್ ರೊಟೇಟ್ ಆಗಬೇಕು. ಮೋಟರ್ಗೆ ಏನ್ ಬೇಕು, ವೋಲ್ಟೇಜ್ ಬೇಕು, ಸಪ್ಲೈ ಬೇಕು. ಫಸ್ಟ್ ಏನ್ ಮಾಡಬೇಕು, ಡ್ಯೂರಿಂಗ್ ದ ಪೀರಿಯಡ್ ಆಫ್ 0 to T1 ದ ವೋಲ್ಟೇಜ್ ಅಕ್ರಾಸ್ ದ ಮೋಟಾರ್ ಇನ್ಕ್ರೀಸಸ್. ವೋಲ್ಟೇಜ್ ಅಕ್ರಾಸ್ ದ ಮೋಟಾರ್ ಜಾಸ್ತಿ ಆಗಬೇಕು ಅಂದ್ರೆ, ಸೊ ವಾಟ್ ಈಸ್ ದ ರೀಸನ್, ಹೌ ಇಟ್ ಕ್ಯಾನ್ ಬಿ ಡನ್ ಅಂತಂದ್ರೆ ಬೈ ಯೂಸಿಂಗ್ ರಿಯೋಸ್ಟಾಟ್. ಇದನ್ನ ನೀವು ಲ್ಯಾಬ್ ಅಲ್ಲೂ ಮಾಡಿದಿರಿ. ಆರ್ಮೇಚರ್ ವೋಲ್ಟೇಜ್ ಕಂಟ್ರೋಲ್ ಮೆಥಡ್ ಮಾಡಿದೀವಿ. ಸೊ ನೋಡಿ, ವೋಲ್ಟೇಜ್ ಇನ್ಕ್ರೀಸ್ ಆಗಬೇಕು ಅಂದ್ರೆ ರಿಯೋಸ್ಟಾಟ್ ಏನ್ ಮಾಡ್ತಾ ಇದ್ವಿ, ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತಾ ಇದ್ವಿ. ರಿಯೋಸ್ಟಾಟ್ ಇನ್ಕ್ರೀಸ್ ಆದಂಗೆ ವೋಲ್ಟೇಜ್ ಏನಾಗ್ತಾ ಬಂತು, ಇನ್ಕ್ರೀಸಸ್. ಬಿಕಾಸ್ ಯಾಕೆ, ರಿಯೋಸ್ಟಾಟ್ ಇಸ್ ಅ ವೇರಿಯಬಲ್ ರೆಸಿಸ್ಟೆನ್ಸ್. when resistance increases, what about the voltage? Voltage is also increases. R equals V by A. ಗೊತ್ತಿರಬೇಕು ನಿಮ್ಮ ಫಾರ್ಮುಲಾ. when resistance increases, voltage is also increases. Very simple idea. So ವೋಲ್ಟೇಜ್ ಅಕ್ರಾಸ್ ದ ಮೋಟಾರ್ ಏನಾಗಬೇಕು, ಇಲ್ಲಿ ಇನ್ಕ್ರೀಸ್ ಆಗಬೇಕು. ಯಾಕೆಂದ್ರೆ ಮೋಟಾರ್ಗೆ ಸಪ್ಲೈ ಸಿಕ್ಕರೆ ಮಾತ್ರ ವೀಲಿಗೆ ರೊಟೇಷನ್ ಸಿಗುತ್ತೆ. ಯಾಕೆಂದ್ರೆ ವೀಲಿಗೂ ಮೋಟರ್ ಶಾಫ್ಟ್ಗೂ ಕಪ್ಲಿಂಗ್ ಆಗಿರುತ್ತೆ. ಸೊ ಫಸ್ಟ್ ಟ್ರೈನ್ ಅಲ್ಲಿ ಡ್ಯೂರಿಂಗ್ ದ ಪೀರಿಯಡ್ ಆಫ್ 0 to T1 rheostatic acceleration ಅಂತ ಕರೆದ್ವಿ. ಡ್ಯೂರಿಂಗ್ ದ ಪೀರಿಯಡ್ ಆಫ್ 0 to T1 the voltage across the motor increases. Voltage across the motor increases. How it can be done? By using rheostat. ಅದಕ್ಕೆ ಅದನ್ನ rheostatic acceleration ಅಂತ ಕರೆದಿದ್ದು. That's why it is called rheostatic acceleration. Second one, speed curve running. What is the meaning of speed curve running? ನೋಡಿ, ಈಗ ಮೋಟಾರ್ಗೆ ವೋಲ್ಟೇಜ್ ಸಿಕ್ತು, ವೋಲ್ಟೇಜ್ ಸಿಕ್ತಾಗಿಂದ ಮೋಟಾರ್ ಶಾಫ್ಟ್ ತಿರುಗ್ತಾ ಇದೆ. ಈಗ ವೀಲು ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ವೀಲ್ ಸ್ಪೀಡ್ ಏನಾಗ್ತಾ ಇದೆ, ಇನ್ಕ್ರೀಸಸ್. ಇನ್ ದ ಡ್ಯೂರಿಂಗ್ ದ ಪೀರಿಯಡ್ ಆಫ್ T1 to T2, T1 ಇಂದ T2
ಪೀರಿಯಡ್ ಏನಿದೆ ಇಲ್ಲಿ ವೋಲ್ಟೇಜ್ ಇನ್ನೂ ಏನಾಗಬೇಕು, ಜಾಸ್ತಿ ಆಗಬೇಕು. ಯಾಕೆಂದ್ರೆ ಒಂದ್ಸತಿ ಸ್ಪೀಡ್ ಇನ್ಕ್ರೀಸ್ ಆಗಿದ್ರೆ ಮತ್ತೆ ರಪ್ಪನಂಗೆ ನಿಲ್ಸಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಟಾಪ್ಸ್ ಏನಾಗಿದೆ, ಜಾಸ್ತಿ ಇದೆ. ಬೆಂಗಳೂರು ಟು ಚೆನ್ನೈ ಅಂದಮೇಲೆ ಸೊ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಜಾಸ್ತಿ ಇದೆ ಅಂತಂದ್ರೆ ಒಂದ್ಸತಿ ಸ್ಪೀಡ್ ಇನ್ಕ್ರೀಸ್ ಆದ ತಕ್ಷಣ ಮತ್ತೆ ಸ್ಪೀಡ್ ಏನಾಗಿರ್ಬೇಕು, ಮತ್ತೆ ಜಾಸ್ತಿ ಆಗಬೇಕು. ಸೊ ಅಗೇನ್ ವೋಲ್ಟೇಜ್ ಅಕ್ರಾಸ್ ದ ಮೋಟಾರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅಂಡ್ ಸ್ಪೀಡ್ ಇಸ್ ಆಲ್ಸೋ ಇನ್ಕ್ರೀಸಸ್. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಬೈಕ್ ತಗೊಳ್ಳಿ. ಫಸ್ಟ್ ಬೈಕ್ನ ಏನು ಮಾಡ್ತೀವಿ, ಫಸ್ಟ್ ಗೇರಿಗೆ ಹಾಕ್ತೀವಿ. ಸೊ ಒಂದು 20 ಕಿಲೋಮೀಟರ್ಗೆ ಒಂದು ಫಸ್ಟ್ ಗೇರ್ ಇದಾಗುತ್ತೆ. ದೆನ್ ಅಗೇನ್ ಸೆಕೆಂಡ್ ಗೇರ್ ಹಾಕ್ತೀವಿ. ಸೊ ಮತ್ತೆ ಸ್ಪೀಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಥರ್ಡ್ ಗೇರ್ ಹಾಕ್ತೀವಿ, ಇನ್ನೂ ಸ್ಪೀಡ್. 4th ಗೇರ್ ಹಾಕ್ತೀವಿ, ಇನ್ನೂ ಸ್ಪೀಡ್ ಆಗುತ್ತೆ. ಸೊ ಗೇರ್ ಜಾಸ್ತಿ ಆಗ್ತಾಗೂ ಸ್ಪೀಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೇಮ್ ಕಾನ್ಸೆಪ್ಟ್. ಫಸ್ಟನ್ನೇ ನಾವು ಸ್ಪೀಡ್ ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಫಸ್ಟ್ ಏನಾಗಬೇಕು, ಮೋಟ್ರಿಗೆ ಸಪ್ಲೈ ಬೇಕು. ಆ ಮೋಟ್ರಿಗೆ ಸಪ್ಲೈ ಬೇಕು ಅಂತಂದರೆ ವೋಲ್ಟೇಜ್ ಹೋಗಬೇಕು. ದ ವೋಲ್ಟೇಜ್ ಅಕ್ರಾಸ್ ದ ಮೋಟಾರ್ ಮಸ್ಟ್ ಬಿ ಇನ್ಕ್ರೀಸಸ್. ಇನ್ಕ್ರೀಸ್ ಆಗಬೇಕು ಅಂದ್ರೆ ವಾಟ್ ಇನ್ಕ್ರೀಸ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಇಕ್ವಿಪ್ಮೆಂಟ್ ಯಾವುದು, ರಿಯೋಸ್ಟ್ಯಾಟ್ಸ್. ರಿಯೋಸ್ಟ್ಯಾಟ್ನ ಬಳಕೆ ಮಾಡ್ತಾರೆ. ಆ ರಿಯೋಸ್ಟ್ಯಾಟ್ನ ಇನ್ಕ್ರೀಸ್ ಮಾಡೋದಂಗೆ ವೋಲ್ಟೇಜ್ ಅಕ್ರಾಸ್ ದ ಮೋಟರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಟ್ರೈನಿಗೆ ಸಪ್ಲೈ ಜಾಸ್ತಿ ಸಿಗುತ್ತೆ. ಸೊ ಮೋಟರ್ ಸ್ಪೀಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಮೋಟರ್ ಸ್ಪೀಡ್ ಜಾಸ್ತಿ ಆದ ತಕ್ಷಣನೇ ವೀಲ್ ಏನು ಕಪ್ಲಿಂಗ್ ಮಾಡಿರ್ತೀವಿ, ವೀಲ್ಗಳ ಸ್ಪೀಡು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ದೆನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ T1 to T2, T1 ಇಂದ T2 ಪೀರಿಯಡ್ ಅಲ್ಲಿ ಸ್ಪೀಡ್ ಏನಾಗಬೇಕು, ಇನ್ನೂ ಜಾಸ್ತಿ ಆಗಬೇಕು. ದ ವೋಲ್ಟೇಜ್ ಅಕ್ರಾಸ್ ದ ಮೋಟಾರ್ ಮಸ್ಟ್ ಬಿ ಇನ್ಕ್ರೀಸಸ್. ಯಾವಾಗ ವೋಲ್ಟೇಜ್ ಅಕ್ರಾಸ್ ದ ಮೋಟಾರ್ ಇನ್ನೂ ಜಾಸ್ತಿ ಆಯಿತು, ಸ್ಪೀಡ್ ಏನಾಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಸ್ಪೀಡ್ ಈಸ್ ಆಲ್ಸೋ increases, right? During the period of 0 to T1, the voltage across the motor increases by using what, rheostat. During the period of T1 to T2, the voltage across the motor increases. Again increase ಮಾಡಬೇಕು. again increase ಆಗ್ತಾ ಇದೆ ಅಂದ್ರೆ what will increases, speed is also increases. ನೋಡಿ, ಒಂದು ಡೆಸ್ಟಿನೇಷನ್ಗೆ ಹೋಗೋಕೆ, ಬೆಂಗಳೂರಿಂದ ಚೆನ್ನೈಗೆ ಹೋಗೋದಕ್ಕೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಜಾಸ್ತಿ ಇದೆ ಅಂದಮೇಲೆ ಸ್ಪೀಡು ಏನಾಗಿರಬೇಕು, ಆಬ್ವಿಯಸ್ಲಿ ಜಾಸ್ತಿ ಇರಬೇಕು. ಇನಿಷಿಯಲಿ 0 to T1 ಅನ್ನೋ ಟೈಮಲ್ಲಿ ವೋಲ್ಟೇಜ್ ಸಿಕ್ತು ಮೋಟಾರ್ಗೆ ವೋಲ್ಟೇಜ್ ಸಿಕ್ಕ ತಕ್ಷಣನೇ ಮೋಟಾರ್ ಶಾಫ್ಟ್ ತೆಗಕ್ಕೆ ಸ್ಟಾರ್ಟ್ ಆಯಿತು. ದಟ್ ಶಾಫ್ಟ್ ಇಸ್ ಕಪಲ್ ಟು ದ ಟ್ರಾಕ್ಷನ್ wheels is also rotated. So again we have to move on T1 to T2, means distance between two stops, distance between T1 and T2. ಸೊ ಎರಡು ಟೈಮ್ ಮಧ್ಯೆ T1 T2 ಮಧ್ಯೆ ಅಗೇನ್ ಸ್ಪೀಡ್ ಆಫ್ ದ ಮೋಟಾರ್ ಏನಾಗಬೇಕು, ಜಾಸ್ತಿ ಆಗಬೇಕು. ಅಂದರೆ ವೋಲ್ಟೇಜ್ ಅಕ್ರಾಸ್ ದ ಮೋಟಾರ್ ಏನಾಗಬೇಕು, ಜಾಸ್ತಿ ಆಗಬೇಕು. ಸೊ ಸಪ್ಲೈ ಮೋಟಾರ್ಗೆ ಇನ್ನೂ ಜಾಸ್ತಿ ಸಿಕ್ಕಿದ್ರೆ ಸ್ಪೀಡು ಏನಾಗ್ತಾ ಬರುತ್ತೆ, ಜಾಸ್ತಿ ಆಗುತ್ತೆ. ವೋಲ್ಟೇಜ್ ಅಕ್ರಾಸ್ ದ ಮೋಟಾರ್ ಆಲ್ಸೋ ಇನ್ಕ್ರೀಸಸ್ ಅಂಡ್ ಸ್ಪೀಡ್ ಈಸ್ ಆಲ್ಸೋ ಇನ್ಕ್ರೀಸಸ್. ಡ್ಯೂರಿಂಗ್ ದ ಟೈಮ್ T2 to T3 ತಗೊಳ್ಳಿ. ಫ್ರೀ ರನ್ನಿಂಗ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಪೀಡ್ ಮ್ಯಾಕ್ಸಿಮಮ್ ಸ್ಪೀಡ್ ಕಾನ್ಸ್ಟೆಂಟ್ ಮಾಡೋದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾವು ಎಲ್ಲ ಒಂದು ತೀರ್ಥಹಳ್ಳಿಗೋ ಅಥವಾ ವಾಟ್ ಎವರ್ ಅದಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಅನ್ಕೊಳ್ಳಿ. ರೋಡ್ ಒಂದೇ ಥರ ಇದೆ ಅನ್ಕೊಳ್ಳೋದು, ರೋಡ್ ಒಂದೇ ಸ್ಟ್ರೈಟ್ ರೋಡ್ ಇದೆ ಅನ್ಕೊಂಡು ನಾವೇನು ಮಾಡ್ತೀವಿ, ಒಂದು ಸ್ಪೀಡ್ ಮೇಂಟೈನ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಸ್ಪೀಡ್ ಫಾರ್ ಎಕ್ಸಾಂಪಲ್ 160 km/h ಒಂದು ಸ್ಪೀಡ್ ಮೇಂಟೈನ್ ಮಾಡ್ತಾ ಇರ್ತೀವಿ. ಅದೇ ಸ್ಪೀಡಲ್ಲೇ ಹೋಗಬೇಕು, ಹೋಗ್ತಾ ಇರುತ್ತೆ, ಅದೇ ಸ್ಪೀಡಲ್ಲೇ ಹೋಗ್ತಾ ಇರುತ್ತೆ. ಹೌದಾ? ಸೇಮ್ ಕಾನ್ಸೆಪ್ಟ್. ಈಗ ಟ್ರೈನ್ ಈಗ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ದೀನಿ ನಾನು. ಇನಿಷಿಯಲಿ ವೋಲ್ಟೇಜ್ ಜಾಸ್ತಿ ಮಾಡೋದು, ಯಾಕಂದ್ರೆ ಸ್ಪೀಡ್ ಜಾಸ್ತಿ ಮಾಡಬೇಕಲ್ವಾ. ಸೊ ಸ್ಪೀಡ್ ಜಾಸ್ತಿ ಮಾಡೋದಕ್ಕೆ ಇನಿಷಿಯಲಿ ರಿಯೋಸ್ಟ್ಯಾಟ್ನ ಬಳಕೆ ಮಾಡಿದ್ವಿ. ಮತ್ತೆ ಸ್ಪೀಡ್ ಜಾಸ್ತಿ ಮಾಡಿದೆ, ಮತ್ತೆ ವೋಲ್ಟೇಜ್ ಅಕ್ರಾಸ್ ದ ಮೋಟರ್ ಜಾಸ್ತಿ ಮಾಡಿದೆ, ಮತ್ತೆ ಸ್ಪೀಡ್ ಜಾಸ್ತಿ ಆಯಿತು. ಒಂದ್ಸತಿ ಸ್ಪೀಡ್ ಜಾಸ್ತಿ ಆದಮೇಲೆ ಅದನ್ನು ಫ್ರೀ ಕಾನ್ಸ್ಟೆಂಟ್ ಬಿಡಬೇಕು. ಮತ್ತೆ ಒಂದ್ಸತಿ ಸ್ಪೀಡ್ ಜಾಸ್ತಿ ಆದ ತಕ್ಷಣ ಕಾನ್ಸ್ಟೆಂಟ್ ಬಿಟ್ಬಿಡ್ಬೇಕು. ಯಾಕೆಂದರೆ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಬೆಂಗಳೂರು ಟು ಚೆನ್ನೈ ಜಾಸ್ತಿ ಇದೆ, ಮ್ಯಾಕ್ಸಿಮಮ್ ಸ್ಪೀಡಾಗಿ ಬಿಟ್ಬಿಡಬೇಕು. ನೋಡಿ, ಡ್ಯೂರಿಂಗ್ ದ ಟೈಮ್ T2 to T3 ದ ಟ್ರೈನ್ ರನ್ಸ್ ಅಟ್ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ರನ್ ಆಗ್ತಾ ಇರೋದು. ಫಾರ್ ಎಕ್ಸಾಂಪಲ್ 160 km/h, 160 km/h ಅಲ್ಲಿ ಟ್ರೈನ್ ಹೋಗ್ತಾ ಇರುತ್ತೆ. ನಾವು ನೋಡಿರ್ಬೇಕಾದ್ರೆ ನೀವು ಟ್ರೈನಲ್ಲಿ ಕೂತ್ಕೊಂಡಿದ್ರೆ ಗೊತ್ತಾಗುತ್ತೆ, ರಾತ್ರಿ ಅಥವಾ ನೀವು ನೈಟಲ್ಲಿ ಜರ್ನಿ ಮಾಡಿದ್ರೆ ಗೊತ್ತಾಗುತ್ತೆ, ಒಂದೇ ಸ್ಪೀಡಲ್ಲಿ ಇರುತ್ತೆ. 160 km/h ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಟ್ರೈನ್ ಏನಾಗ್ತಾ ಇರುತ್ತೆ, ಕಾನ್ಸ್ಟೆಂಟ್ ಸ್ಪೀಡಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ದಟ್ ಶುಡ್ ಬಿ ಹ್ಯಾಪನ್ ಇನ್ T2 to T3. ಈಗ ವಿ ಹ್ಯಾವ್ ಟು ರೀಚ್ ಡೆಸ್ಟಿನೇಷನ್ ಪಾಯಿಂಟ್. ಹತ್ತತ್ರ ಬರ್ತಾ ಇದೀವಿ. ಈಗ ಚೆನ್ನೈ ಹತ್ತತ್ರ ಬಂದ್ವಿ, ಬೆಂಗಳೂರಿಂದ ಸ್ಟಾರ್ಟ್ ಆಯಿತು. ನೋಡಿ, ಸ್ಟಾರ್ಟಿಂಗ್ ಬೆಂಗಳೂರಲ್ಲಿ ಟ್ರೈನು ವೋಲ್ಟೇಜ್ ಕೊಡಬೇಕು ಮೋಟ್ರಿಗೆ, ಸಪ್ಲೈ ಅಪ್ಲೈ ಮಾಡಿದ್ವಿ, ವೋಲ್ಟೇಜ್ ಹೋಯ್ತು ಮೋಟ್ರಿಗೆ ವೋಲ್ಟೇಜ್ ಹೋದ ತಕ್ಷಣವೇ ಸ್ಟಾರ್ಟ್ ಆಯ್ತು ಮೋಟ್ರು. ಆ ಮೋಟ್ರ್ ಸ್ಪೀಡ್ನ ಜಾಸ್ತಿ ಮಾಡಬೇಕು ಅಂದರೆ ರಿಯೋಸ್ಟ್ಯಾಟ್ನ ಬಳಕೆ ಮಾಡ್ತಾರೆ. ಅದಕ್ಕೆ ರಿಯೋಸ್ಟ್ಯಾಟಿಕ್ ಆಕ್ಸಿಲರೇಷನ್ ಅಂತ ಕರೆದ್ವಿ. ಎರಡನೇ ಟೈಮಿಂಗ್ ಇನ್ಸ್ಟಂಟಲ್ಲಿ T1 to T2 ಅಲ್ಲಿ ಮತ್ತೆ ಅಗೇನ್ ವೋಲ್ಟೇಜ್ ಜಾಸ್ತಿ ಆಗಬೇಕು, ಸ್ಪೀಡ್ ಯಾಕಂದರೆ ಜಾಸ್ತಿ ಆಗಬೇಕು.
T1 to T2 ಅಲ್ಲಿ ಮತ್ತೆ ವೋಲ್ಟೇಜ್ ಜಾಸ್ತಿ ಮಾಡಿದ್ವಿ, ಮತ್ತೆ ಸ್ಪೀಡ್ ಜಾಸ್ತಿ ಆಯಿತು. ಒಂದ್ಸತಿ ಮ್ಯಾಕ್ಸಿಮಮ್ ಸ್ಪೀಡಿಗೆ ಬಂದ ತಕ್ಷಣನೇ ಅದನ್ನು ಫ್ರೀ ಬಿಟ್ಬಿಡ್ಬೇಕು, ಫ್ರೀ ರನ್ನಿಂಗ್ ಅಂತ ಕರಿತೀವಿ. T2 to T3 ಅಲ್ಲಿ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಟ್ರೈನ್ ಏನಾಗಬೇಕು, ರನ್ ಆಗ್ತಾ ಇರಬೇಕು. ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಟ್ರೈನ್ ಸುಮ್ಮನೆ ಹೋಗ್ತಾನೆ ಇರುತ್ತೆ. ಸೊ T2 to T3 ಅಲ್ಲಿ ಫ್ರೀ ರನ್ನಿಂಗಲ್ಲಿ ಟ್ರೈನ್ ಶುಡ್ ಬಿ ರನ್ ಅಟ್ ಎ ಕಾನ್ಸ್ಟೆಂಟ್ ಸ್ಪೀಡ್. ಒನ್ಸ್ ವಿ ಹ್ಯಾವ್ ಟು ರೀಚ್ ಡೆಸ್ಟಿನೇಷನ್, ಹತ್ತತ್ರ ಬರ್ತಾ ಇದ್ವಿ, ಚೆನ್ನೈ ಹತ್ತತ್ರ ಬರ್ತಾ ಇದ್ವಿ ಅಂದಾಗ ನೆಕ್ಸ್ಟ್ ಕೋಸ್ಟಿಂಗ್ ಮಾಡ್ತಾರೆ. ಕೋಸ್ಟಿಂಗ್ ಅಂದ್ರೆ ಏನು ಅಂದ್ರೆ ಇಲ್ಲಿ ಪವರ್ ಸಪ್ಲೈ ಕಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಚೆನ್ನೈಗೆ ಒಂದು 5 ಕಿಲೋಮೀಟರ್ಸ್ 6 ಕಿಲೋಮೀಟರ್ಸ್ ಹತ್ತತ್ರ ಇದ್ದೀವಿ ಅಂತ ಕಡೆ, 6 ಕಿಲೋಮೀಟರ್ ದೂರ ಇದ್ದೀವಿ ಚೆನ್ನೈಗೆ 6 ಕಿಲೋಮೀಟರ್ ದೂರ ಇದ್ದೀವಿ ಅನ್ನೋ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಪವರ್ ಸಪ್ಲೈನ ಕಟ್ ಆಫ್ ಮಾಡ್ತೀವಿ. ಅಂದರೆ ಮೋಟ್ರಿಗೆ ಸಪ್ಲೈ ಹೋಗೋದನ್ನ ಕಟ್ ಆಫ್ ಮಾಡ್ತೀವಿ. ಕಟ್ ಆಫ್ ಮಾಡಿದ ತಕ್ಷಣ ಟ್ರೈನ್ ನಿಂತ್ಕೊಂಡ್ಬಿಡುತ್ತಲ್ಲ ಸರ್? ಇಲ್ಲ, ಟ್ರೈನ್ ಈಸ್ ಅಲೋಡ್ ಟು ರನ್ ಅಂಡರ್ ಇಟ್ಸ್ ಓನ್ ಮೊಮೆಂಟಮ್. ಮೊಮೆಂಟಮ್ ಅಲ್ಲಿ ರನ್ ಆಗ್ತಾನೆ ಇರುತ್ತೆ, ಅದ್ರ ಪಾಡಿಗೆ ಅದು ರನ್ ಆಗ್ತಾ ಇರುತ್ತೆ. ಬಿಕಾಸ್ ಯಾಕೆ ಅಂತಂದ್ರೆ ಇನರ್ಷಿಯಾ ಆಫ್ ದ ಟ್ರೈನ್. ಇದ್ರ ಬಗ್ಗೆ ಆಮೇಲೆ ಬರುತ್ತೆ, ಮಾತಾಡೋಣ, ಗೊತ್ತಾಗುತ್ತೆ ನಿಮಗೆ. ಪವರ್ ಸಪ್ಲೈ ಕಟ್ ಆಫ್ ಆಗುತ್ತೆ. ಹತ್ತತ್ರ ಬಂದಂಗೆ ಡೆಸ್ಟಿನೇಷನ್ಗೆ ರೀಚ್ ಆದ ತಕ್ಷಣನೇ ಹತ್ತತ್ರ ಬಂದಂಗೆ ಪವರ್ ಸಪ್ಲೈ ಕಟ್ ಆಫ್ ಆಗುತ್ತೆ. ಪವರ್ ಸಪ್ಲೈ ಕಟ್ ಆಫ್ ಆದ ತಕ್ಷಣ ಮೋಟರ್ ನಿಂತ್ಕೊಳ್ಳುತ್ತೆ, ವೀಲ್ಸ್ಗಳು ನಿಂತ್ಕೊಳ್ಳಲ್ಲ. ಪವರ್ ಸಪ್ಲೈ ಕಟ್ ಆಫ್ ಆದರೆ ಮೋಟರ್ ಶಟ್ ಡೌನ್ ಆದ್ರೂ ಸೊ ದ ಟ್ರೈನ್ ರನ್ಸ್ ಅಂಡರ್ ಇಟ್ಸ್ ಓನ್ ಮೊಮೆಂಟಮ್. ಯಾಕಂದ್ರೆ ಟ್ರೈನ್ ಭಾರ ಇರುತ್ತೆ. ಸೊ ಭಾರ ಇರೋಂಥ ಟ್ರೈನ್ಗಳು ಮೊಮೆಂಟಮ್ ಅಲ್ಲ, ಅದರ ಶಕ್ತಿಯಿಂದಲೇ, ಅದರ ಓನ್ ಮೊಮೆಂಟಮ್ ಇರೋದ್ರಿಂದ, ಸೊ ಮೊಮೆಂಟಮ್ ಇಂದ ಟ್ರೈನ್ ಏನಾಗ್ತಾ ಇರುತ್ತೆ, ರನ್ ಆಗ್ತದೆ. ಈ ಜಾರಬಂಡೆ ತಗೊಳ್ರಿ, ಹೌದಾ? ಎಲ್ಲೋ ಒಂದು ಜಾರೋಂಥ ಪ್ಲೇಸ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಡೌನ್ ಇರುತ್ತೆ ಗಾಡಿ, ನೀವು ಆಫ್ ಮಾಡ್ಕೊಂಡ್ಬಿಡ್ತೀವಿ, ಆಫ್ ಮಾಡ್ಕೊಂಡ ತಕ್ಷಣ ಅದ್ರ ಪಾಡಿಗೆ ಅದು ಹೋಗ್ತಾನೆ ಇರುತ್ತಲ್ಲ, ಅದು ಸೇಮ್ ಕಾನ್ಸೆಪ್ಟ್ ಇಲ್ಲೂ ಅಷ್ಟೇ. ದ ಟ್ರೈನ್ ರನ್ಸ್ ಅಂಡರ್ ಇಟ್ಸ್ ಓನ್ ಮೊಮೆಂಟಮ್. ಯಾವಾಗ ಅಂದರೆ ಡೆಸ್ಟಿನೇಷನ್ ಪಾಯಿಂಟ್ ಹತ್ತತ್ರ ರೀಚ್ ಆದಂಗೆ ಪವರ್ ಸಪ್ಲೈ ಕಟ್ ಆಫ್ ಮಾಡಿಬಿಡ್ತಾರೆ. ದ ಟ್ರೈನ್ ಈಸ್ ಅಲೋಡ್ ಟು ರನ್ ಅಂಡರ್ ಇಟ್ಸ್ ಓನ್ ಮೊಮೆಂಟಮ್. ಮೊಮೆಂಟಮ್ ಅಲ್ಲಿ ಟ್ರೈನ್ ಏನಾಗ್ತಾ ಇರುತ್ತೆ, ರನ್ ಆಗ್ತಾ ಇರುತ್ತೆ. ಸೊ ದ ಟ್ರೈನ್ ಈಸ್ ಅಲೋಡ್ ಟು ರನ್ ಅಂಡರ್ ಇಟ್ಸ್ ಓನ್ ಮೊಮೆಂಟಮ್. ಅದಕ್ಕೆ ಕೋಸ್ಟಿಂಗ್ ಅಂತ ಕರಿತೀವಿ ನಾವು. ನೆನ್ಪಿಟ್ಕೊಳ್ಳಿ ವರ್ಡ್ ಕೋಸ್ಟಿಂಗ್. ಕೋಸ್ಟಿಂಗ್ ಅಂದ್ರೆ ಬೇರೆ ಏನೂ ಅಲ್ಲ, ಹತ್ತತ್ರ ಬಂದಂಗೆ, ಡೆಸ್ಟಿನೇಷನ್ಗೆ ಹತ್ತತ್ರ ಬಂದಂಗೆ ಪವರ್ ಸಪ್ಲೈನ ಕಟ್ ಆಫ್ ಮಾಡ್ತಾರೆ. ಒಂದ್ಸತಿ ಪವರ್ ಸಪ್ಲೈ ಕಟ್ ಆಫ್ ಆಯ್ತು ಅಂದ್ರೆ ಟ್ರೈನ್ ನಿಂತ್ಕೊಳ್ಳಲ್ಲ. ಇಟ್ ಈಸ್ ಅಲೋಡ್ ಟು ರನ್ ಅಂಡರ್ ಇಟ್ಸ್ ಓನ್ ಮೊಮೆಂಟಮ್. ಆ ಮೊಮೆಂಟಮ್ ಅಲ್ಲಿ ಅದ್ರ ಟ್ರೈನ್ ಏನಾಗ್ತಾ ಇರತ್ತೆ, ಹೋಗ್ತಾ ಇರತ್ತೆ. ದೆನ್ ಫೈನಲಿ ಏನ್ ಮಾಡ್ತಾರೆ, ಬ್ರೇಕಿಂಗ್. ಈಗೆಲ್ಲೋ ಡೆಸ್ಟಿನಿಗೆ ನಾವು ಫುಲ್ ಪೀಕಲ್ ಇದೆ ಅಥವಾ ಡೌನ್ ಇದೆ, ನಾವು ಹೋಗ್ತಾ ಇದೀನಿ ಅಂದ್ರೆ ಏನೋ ಅದು ಗಾಡಿ ಬಂತು ಅಥವಾ ಎದುರುಗಡೆ ನಮ್ಗೆ ಏನೋ ವೆಹಿಕಲ್ ಬಂತು ಅಂದ್ರೆ ನಾವು ಹಂಗೆ ಬಿಡಲ್ಲ. ಸೊ ಫಸ್ಟ್ ಸಡನ್ ಆಗಿ ಏನ್ ಮಾಡ್ತೀವಿ, ಬ್ರೇಕ್ ಹಾಕ್ತೀವಿ. ಇಲ್ಲಿ ಡೆಸ್ಟಿನೇಷನ್ಗೆ ರೀಚ್ ಆದ ತಕ್ಷಣ, ಚೆನ್ನೈಗೆ ಬಂದ ತಕ್ಷಣನೇ ಬ್ರೇಕಿಂಗ್ ಅಪ್ಲೈ ಮಾಡ್ತಾರೆ. ಸೊ ಅದು 1 ಕಿಲೋಮೀಟರ್ ಬರುತ್ತೆ. 1 ಕಿಲೋಮೀಟರ್ ಬ್ರೇಕಿಂಗ್ ಅಪ್ಲೈ ಮಾಡ್ತಾರೆ. ಇದು ಡೀಸೆಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್ಗಳು ನಡೀತಾವೆ. ಇವು 1 ಕಿಲೋಮೀಟರ್ ಬ್ರೇಕಿಂಗ್ ಅಪ್ಲೈ ಮಾಡ್ಕೊಂಡು ಬರ್ತಾರೆ. ಸೊ ಬ್ರೇಕಿಂಗ್ ಅಪ್ಲೈ ಆಗುತ್ತೆ, ಬ್ರೇಕ್ ಅಪ್ಲೈ ಮಾಡ್ತಾರೆ. The brakes are applied to bring the train under rest ಅಂತ. ಸೊ ಟ್ರೈನ್ ಡೆಸ್ಟಿನೇಷನ್ ಪಾಯಿಂಟಿಗೆ ಬಂದು ರೀಚ್ ಮಾಡ್ತಾರೆ. ನೋಡಿ, ಇದು ಸ್ಪೀಡ್ ಟೈಮ್ ಕರ್ವ್. ಇದು ನಮಗೆ ಐಡಿಯಾ ಇಲ್ಲ ಅಂತಂದ್ರೆ ಲೋಕೋ ಪೈಲಟ್ಗೆ ಯಾವ ಥರ ಸ್ಪೀಡನ್ನ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ದಟ್ಸ್ ಅ ವೆರಿ ಯೂಸ್ಫುಲ್ ಕರ್ವ್. ಸ್ಪೀಡ್ ಟೈಮ್ ಕರ್ವ್ ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಇದನ್ನು ಹೇಳಿದೆ. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಇಷ್ಟೇ, ನೀವು ಮೇನ್ ಲೈನ್ ಸರ್ವಿಸ್ ಅಂದರೆ ಬೇರೆ ಏನೂ ಅಲ್ಲ. ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟಾಪ್ಸ್ ಏನಾಗಿರುತ್ತೆ ಅಂದರೆ ಜಾಸ್ತಿ ಇರುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟಾಪ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಎಕ್ಸಾಂಪಲ್ ಹೇಳೋದಾದ್ರೆ ಬೆಂಗಳೂರು ಟು ಚೆನ್ನೈ ಅಂತ ಕರೆದ್ವಿ ನಾವು, ಬೆಂಗಳೂರಿಂದ ಚೆನ್ನೈ ಅಂತ ಕರೆದ್ವಿ. ಬೆಂಗಳೂರು ಟು ಚೆನ್ನೈ ಡಿಸ್ಟೆನ್ಸ್ ಬಿಟ್ವೀನ್ ಏನಾಗಿದೆ, ಜಾಸ್ತಿ ಇರುತ್ತೆ. ಅಂಥದ್ರಲ್ಲಿ ನಾವು ಸ್ಪೀಡ್ ಟೈಮ್ ಕರ್ವ್ ಹೆಂಗೆ ಬರಿತೀವಿ ಅನ್ನೋದು ಭಾಳ ಸಿಂಪಲ್ ಆಗಿ, ಒಂದು ಎಕ್ಸ್ ಆಕ್ಸಿಸ್, ಇನ್ನೊಂದು ವೈ ಆಕ್ಸಿಸ್. ವೈ ಆಕ್ಸಿಸ್ಗೆ ಸ್ಪೀಡ್ ಇನ್ km/h, ಎಕ್ಸ್ ಆಕ್ಸಿಸ್ಗೆ ಟೈಮ್ ಇನ್ ಅವರ್ ಆರ್ ಸೆಕೆಂಡ್, ವಾಟ್ ಎವರ್ ಇಟ್ ಮೇ ಬಿ. ಸೊ ನಾನೊಂದು ಕರ್ವ್ ಬರೆದೆ, ರೈಟ್ ಫ್ರಮ್ 0 to T1. ಸೊ ದೆನ್ T1 to T2, T2 to T3, T3 to T4, T4 to T5. ವೆರಿ ಸಿಂಪಲ್ ಐಡಿಯಾ. ಒಂದೊಂದೇ ಹೆಸರು ಕೊಟ್ಕೊಳ್ರಿ. 0 to T1ಗೆ ರಿಯೋಸ್ಟ್ಯಾಟಿಕ್ ಆಕ್ಸಿಲರೇಷನ್ ಅಂತ ಕರಿತೀವಿ. T1 to T2ಗೆ ಸ್ಪೀಡ್ ಕರ್ವ್ ರನ್ನಿಂಗ್ ಅಂತ ಕರಿತೀವಿ. T2 T3 ಫ್ರೀ ರನ್ನಿಂಗ್, ಹೆಸರಲ್ಲಿದೆ ಫ್ರೀಯಾಗಿ ಬಿಟ್ಬಿಡ್ಬೇಕು, ಫ್ರೀ ರನ್ನಿಂಗ್. T3 to T4 ಕೋಸ್ಟಿಂಗ್ ಅಲ್ಲಿ ಪವರ್ ಸಪ್ಲೈ ಕಟ್ ಆಫ್ ಆಗುತ್ತೆ ಅಂತ ಹೇಳಿದ್ದೀನಿ. T4 to T5 ಬ್ರೇಕಿಂಗ್. ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರಬೇಕು. ಫಸ್ಟ್ ಒನ್ ರಿಯೋಸ್ಟ್ಯಾಟಿಕ್ ಆಕ್ಸಿಲರೇಷನ್. ಹೆಡಿಂಗ್ ಹಾಕೋಬೇಕು. ಫಸ್ಟ್ ರಿಯೋಸ್ಟ್ಯಾಟಿಕ್ ಆಕ್ಸಿಲರೇಷನ್. ಇನ್ ರಿಯೋಸ್ಟ್ಯಾಟಿಕ್ ಆಕ್ಸಿಲರೇಷನ್ ಏನಾಗುತ್ತೆ, ಡ್ಯೂರಿಂಗ್ ದ ಪೀರಿಯಡ್ 0 to T1, ಹಿಂಗೆ ಹೇಳಬೇಕು. ಡ್ಯೂರಿಂಗ್ ದ ಪೀರಿಯಡ್ 0 to T1, the voltage across the motor increases. Voltage
voltage across the motor increases. During the period 0 to T1, the voltage across the motor increases. Voltage across the motor increases ಅಂದ್ರೆ ಮೋಟಾರ್ ಹತ್ರ ವೋಲ್ಟೇಜ್ ಏನು ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು ಅಂದ್ರೆ ವಾಟ್ ವಿ ರಿಕ್ವೈರ್ಡ್, ರಿಯೋಸ್ಟಾಟ್ ನ ಬಳಕೆ ಮಾಡಿಕೊಂಡು ವೋಲ್ಟೇಜ್ ಆಫ್ ದ ಮೋಟಾರ್ನ ಏನ್ ಮಾಡಬೇಕು, ಜಾಸ್ತಿ ಮಾಡಬೇಕು. ಯಾಕೆ ಅಂತಂದ್ರೆ ಮೋಟಾರ್ಗೆ ಏನ್ ಕಪ್ಲಿಂಗ್ ಮಾಡಿದೀವಿ, ವೀಲ್ಸ್ ಕಪ್ಲಿಂಗ್ ಮಾಡಿದೀವಿ. ಟ್ರೈನ್ ಮೂಮೆಂಟಮ್ ರನ್ ಆಗಬೇಕು ಅಂದ್ರೆ ವೀಲ್ಗಳು ರೊಟೇಟ್ ಆಗಬೇಕು. ಸೊ ವೀಲ್ ರೊಟೇಟ್ ಆಗಬೇಕು ಅಂದ್ರೆ ಮೋಟಾರ್ಗೆ ಸಪ್ಲೈ ಬೇಕು. ಸೊ ಡ್ಯೂರಿಂಗ್ ದ ಪೀರಿಯಡ್ 0 to T1 the voltage across the motor increases by using rheostat. ಮುಗೀತು. ಸೊ ರಿಯೋಸ್ಟಾಟಿಕ್ ಆಕ್ಸಿಲರೇಷನ್ ಇಸ್ ಓವರ್. ಸೆಕೆಂಡ್ ಒನ್, ಸ್ಪೀಡ್ ಕರ್ವ್ ರನ್ನಿಂಗ್ ಡ್ಯೂರಿಂಗ್ ದ ಪೀರಿಯಡ್ T1 to T2. ಹಿಂಗೆ ಹೇಳ್ಬೇಕು, ಡ್ಯೂರಿಂಗ್ ದ ಪೀರಿಯಡ್ T1 to T2. ಇಲ್ಲಿ ವೋಲ್ಟೇಜ್ ಅಕ್ರಾಸ್ ದ ಮೋಟರ್ ಇನ್ನೂ ಏನಾಗಬೇಕು, ಜಾಸ್ತಿ ಆಗಬೇಕು. ಡ್ಯೂರಿಂಗ್ ದ ಪೀರಿಯಡ್ T1 to T2 ದ ವೋಲ್ಟೇಜ್ ಅಕ್ರಾಸ್ ದ ಮೋಟಾರ್ increases. ಮತ್ತೆ ಏನಾಗಬೇಕು, ವೋಲ್ಟೇಜ್ ಸ್ಟಿಲ್ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಡ್ಯೂರಿಂಗ್ ದ ಪೀರಿಯಡ್ T1 to T2 ದ ವೋಲ್ಟೇಜ್ ಅಕ್ರಾಸ್ ದ ಮೋಟಾರ್ ಇನ್ಕ್ರೀಸಸ್. ವೋಲ್ಟೇಜ್ ಅಕ್ರಾಸ್ ದ ಮೋಟಾರ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಏನಾಗ್ತಾ ಇದೆ, ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಇದೆ. ಹೆನ್ಸ್ ಸ್ಪೀಡ್ ಇನ್ಕ್ರೀಸಸ್. ವೆರಿ ಸಿಂಪಲ್ ಐಡಿಯಾ. ಡ್ಯೂರಿಂಗ್ ದ ಪೀರಿಯಡ್ T1 to T2 the voltage across the motor increases, hence speed increases. Next, ಮೂರನೇದು free running. During the period T2 to T3, the train runs at constant speed. For example, ಒಂದ್ಸತಿ maximum speed ಗೆ train reach ಆದ್ರೆ, for example 160 km/h ಬಿಟ್ಬಿಡ್ಬೇಕು ಟ್ರೈನ್, ಅದ್ರ ಪಾಡಿಗೆ ಅದು ಬಿಟ್ಬಿಡ್ಬೇಕು, ಫ್ರೀ ಆಗಿ ಹೋಗ್ತಾ ಇರುತ್ತೆ ಟ್ರೈನ್. ಶುಡ್ ಬಿ ರನ್ಸ್ ಅಟ್ ಕಾನ್ಸ್ಟೆಂಟ್ ಸ್ಪೀಡ್. ಅದು ಎಷ್ಟು ಟೈಮ್ ಅಲ್ಲಿ ಅಂದ್ರೆ T2 to T3 ದ ಟ್ರೈನ್ ರನ್ಸ್ ಅಟ್ ಕಾನ್ಸ್ಟೆಂಟ್ ಸ್ಪೀಡ್. ಡ್ಯೂರಿಂಗ್ ದ ಪೀರಿಯಡ್ T2 to T3 ದ ಟ್ರೈನ್ ರನ್ಸ್ ಅಟ್ ಕಾನ್ಸ್ಟೆಂಟ್ ಸ್ಪೀಡ್, ದಟ್ ಇಸ್ ಫ್ರೀ ರನ್ನಿಂಗ್. ಒನ್ಸ್ ವಿ ಹ್ಯಾವ್ ಟು nearer to the destination point, that is T3 to T4, that is called coasting. ಹೆಸರು ನೆನ್ಪಿಟ್ಕೊಳ್ಳಿ, coasting. During the period T3 to T4 the power supply is cut off. coasting ಅಂದ ತಕ್ಷಣನೇ ಪವರ್ ಸಪ್ಲೈ ತಲೆಯೊಳಗೆ ಬರಬೇಕು, ಕಟ್ ಆಫ್ ಮಾಡಬೇಕು. During the period T3 to T4 power supply is cut off. Once power supply is cut off, the train is allowed to run under its own momentum. ಅದರ ಶಕ್ತಿಯಿಂದಲೇ ಟ್ರೈನ್ ಏನಾಗುತ್ತೆ, ಮುಂದಕ್ಕೆ ಹೋಗುತ್ತೆ. ಈವನ್ ಪವರ್ ಸಪ್ಲೈ ಇಲ್ಲ ಅಂದ್ರೂ ದ ಟ್ರೈನ್ ಈಸ್ ಅಲೌಡ್ ಟು ರನ್ ಅಂಡರ್ ಇಟ್ಸ್ ಓನ್ ಮೂಮೆಂಟಮ್. ಅದರ ಶಕ್ತಿಯಿಂದಲೇ ಟ್ರೈನ್ ಏನಾಗ್ತಾ ಇರುತ್ತೆ, ಮುಂದಕ್ಕೆ ಹೋಗುತ್ತೆ. ಈವನ್ ಅ ಪವರ್ ಸಪ್ಲೈ ಈಸ್ ಕಟ್ ಆಫ್, ದ ಟ್ರೈನ್ ಈಸ್ ಅಲೌಡ್ ಟು ರನ್ ಅಂಡರ್ ಇಟ್ಸ್ ಓನ್ ಮೂಮೆಂಟಮ್ ಅಂಡರ್ ದ ಪೀರಿಯಡ್ T3 to T4, that is called coasting. Finally, we have to reach the destination. Braking is applied. The brakes are applied to bring the train under rest. ಟ್ರೈನ್ ನ ಒಂದು ರೆಸ್ಟ್ ಪೊಸಿಷನ್ ತರಬೇಕು ಅಂದ್ರೆ ಯಾವ ಟಾಪ್ ಲೈನ್ ಬ್ರೇಕಿಂಗ್. ದಿಸ್ ಇಸ್ ದ ಮೇನ್ ಲೈನ್ ಸರ್ವಿಸ್. ಇಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ 160 km/h ಇರುತ್ತೆ. ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ಸ್ಪೀಡ್ ಫಾರ್ ಮೇನ್ ಲೈನ್ ಸರ್ವಿಸ್. ಎಷ್ಟು ಅಂದ್ರೆ 160 km/h. ಯಾಕೆಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ಅಂದಮೇಲೆ ಸ್ಪೀಡ್ ಜಾಸ್ತಿ ಇರುತ್ತೆ. 160 km/h ಇರುತ್ತೆ. ದಿಸ್ ಅಬೌಟ್ ದ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಮೇನ್ ಲೈನ್ ಸರ್ವಿಸ್. ದೆನ್ ಅಗೇನ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾಪ್ಸ್ ಎಷ್ಟಿರಬೇಕು ಅಂತಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್, ನಾನು ಹೇಳಿದೆ ಬೆಂಗಳೂರು ಟು ಚೆನ್ನೈ, ಸೊ ಇಟ್ ಈಸ್ ಮೋರ್ ದ್ಯಾನ್ 500 km. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಏನು ಅಂತಂದ್ರೆ ಮೋರ್ ದ್ಯಾನ್ 10 km ಇರಬೇಕು. ನೆನ್ಪಿಟ್ಕೊಳ್ಳಿ, ಮೋರ್ ದ್ಯಾನ್ 10 km, 10 ಕಿಲೋಮೀಟರ್ಗಿಂತ ಜಾಸ್ತಿ ಇರಬೇಕು. 10 ಕಿಲೋಮೀಟರ್ಗಿಂತ ಜಾಸ್ತಿ ಇರುವಂತ ಡಿಸ್ಟೆನ್ಸ್ಗೆ ನಾವು ಮೇನ್ ಲೈನ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೇನ್ ಲೈನ್ ಸರ್ವಿಸ್ ಅಂತಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ 10 ಕಿಲೋಮೀಟರ್ಗಿಂತ ಜಾಸ್ತಿ ಇರಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಮೇಂಟೈನ್ ಮಾಡ್ತಾರೆ, 160 km/h ಮೇಂಟೈನ್ ಮಾಡ್ತಾರೆ. ಗೊತ್ತಾಯ್ತು, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ ಜಾಸ್ತಿ ಇರೋದ್ರಿಂದ 160 km/h ಮೇಂಟೈನ್ ಮಾಡ್ತಾರೆ. ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ ನೆಕ್ಸ್ಟ್ ಸಮ್ ಕಂಪ್ಯಾರಿಸನ್ಸ್ಗಳು ಬರ್ತವೆ. ಕಂಪ್ಯಾರಿಸನ್ ಮಾಡೋಕೆ ಬೇಕಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಮ್ಯಾಕ್ಸಿಮಮ್ ಸ್ಪೀಡ್ ಫಾರ್ ಮೇನ್ ಲೈನ್ ಸರ್ವಿಸ್ ಈಸ್ 160 km/h, 160 km/h ಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಎಷ್ಟಿರುತ್ತೆ ಅಂದರೆ ಮೋರ್ ದ್ಯಾನ್ 10 km, 10 ಕಿಲೋಮೀಟರ್ಗಿಂತ ಜಾಸ್ತಿ ಇರೋದು. ದಿಸ್ ಅಬೌಟ್ ದ ಮೇನ್ ಲೈನ್ ಸರ್ವಿಸ್. ಅರ್ಥ ಆಗಿದೆ ಅನ್ಕೊಂಡು ಇನ್ನೊಂದ್ಸತಿ ಬೇಕಾದ್ರೆ ಹೇಳ್ರಿ ಅಂತ ಹೇಳ್ತೀನಿ. ಎಕ್ಸ್ ಆಕ್ಸಿಸ್ ತಗೊಳ್ಳಿ, ವೈ ಆಕ್ಸಿಸ್ ತಗೊಳ್ಳಿ. ಎಕ್ಸ್ ಆಕ್ಸಿಸ್ ಟೈಮ್ ಇನ್ ಸೆಕೆಂಡ್ಸ್, r/hour, ಸ್ಪೀಡ್ ಇನ್ km/h. ನೀಟಾಗಿ ಎಕ್ಸ್ಪ್ರೆಸ್ ಮಾಡ್ರಿ. ಫಸ್ಟ್ increases, constant speed, coasting. Finally we have to apply brakes.
ವೆರಿ ಸಿಂಪಲ್. ಸೊ ಫಸ್ಟ್ ಡ್ಯೂರೇಷನ್ 0 to t1 ಅದನ್ನ ರಿಯೋಸ್ಟಾಟಿಕ್ ಆಕ್ಸಿಲರೇಷನ್ ಅಂತ ಕರಿತೀವಿ. ಏನಂದ್ರೆ ರಿಯೋಸ್ಟಾಟಿಕ್ ಆಕ್ಸಿಲರೇಷನ್ ಅಂದ್ರೆ ಇನಿಷಿಯಲಿ ದ ವೋಲ್ಟೇಜ್ ಅಕ್ರಾಸ್ ದ ಮೋಟರ್ ಏನಾಗಬೇಕು, ಜಾಸ್ತಿ ಆಗಬೇಕು. ದ ವೋಲ್ಟೇಜ್ ಅಕ್ರಾಸ್ ದ ಮೋಟರ್ ಇನ್ಕ್ರೀಸಸ್ ಬೈ ಯೂಸಿಂಗ್ ವಾಟ್, ರಿಯೋಸ್ಟಾಟ್, ಡ್ಯೂರಿಂಗ್ ದ ಪೀರಿಯಡ್ ಆಫ್ 0 to t1. ಡ್ಯೂರಿಂಗ್ ದ ಪೀರಿಯಡ್ ಆಫ್ t1 to t2 ದಟ್ ಈಸ್ ಕಾಲ್ಡ್ ಸ್ಪೀಡ್ ಕರ್ವ್ ರನ್ನಿಂಗ್. ಇಲ್ಲಿ ಏನಾಗುತ್ತೆ, ಅಗೇನ್ ದ ವೋಲ್ಟೇಜ್ ಅಕ್ರಾಸ್ ದ ಮೋಟರ್ ಇನ್ಕ್ರೀಸಸ್. ಏನ್ ಇನ್ಕ್ರೀಸ್ ಆಯ್ತು, ಸ್ಪೀಡ್ ಇನ್ಕ್ರೀಸಸ್. ಒನ್ಸ್ ದ ಮ್ಯಾಕ್ಸಿಮಮ್ ಸ್ಪೀಡ್ ರೀಚ್ ಆದ ತಕ್ಷಣ ಡ್ಯೂರಿಂಗ್ ದ ಪೀರಿಯಡ್ t2 to t3 ದ ಟ್ರೈನ್ ರನ್ಸ್ ಅಟ್ ಕಾನ್ಸ್ಟೆಂಟ್ ಸ್ಪೀಡ್. ಟ್ರೈನ್ ಈಗ ಏನ್ ರನ್ ಆಗಬೇಕು, ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ರನ್ ಆಗಬೇಕು. ದಟ್ ಈಸ್ ಫ್ರೀ ರನ್ನಿಂಗ್. ದ ಟ್ರೈನ್ ರನ್ಸ್ ಅಟ್ ಕಾನ್ಸ್ಟೆಂಟ್ ಸ್ಪೀಡ್. ಒನ್ಸ್ ವಿ ಹ್ಯಾವ್ ಟು ನಿಯರ್ ಟು ದ ಡೆಸ್ಟಿನೇಷನ್ ಪಾಯಿಂಟ್, ಕೋಸ್ಟಿಂಗ್, ದಟ್ ಈಸ್ t3 to t4. ಇದೊಂದು ನೆನ್ಪಿಟ್ಕೊಳ್ಳಿ, ದ ಡ್ಯೂರೇಷನ್ t3 to t4 ಕೋಸ್ಟಿಂಗ್ ಅಂದ್ರೆ ಪವರ್ ಸಪ್ಲೈನ ಇಲ್ಲಿ ಆಟೋಮೆಟಿಕಲಿ ಕಟ್ ಆಫ್ ಮಾಡ್ತಾರೆ. ಪವರ್ ಸಪ್ಲೈಸ್ ಕಟ್ ಆಫ್. ಒಂದ್ಸತಿ ಪವರ್ ಸಪ್ಲೈ ಕಟ್ ಆಫ್ ಆಯ್ತು ಅಂದ್ರೆ ದ ಟ್ರೈನ್ ರನ್ಸ್ ಅಂಡರ್ ಇಟ್ಸ್ ಓನ್ ಮೊಮೆಂಟಮ್. ಅದರ ಸ್ವಂತ ಶಕ್ತಿಯಿಂದನೇ ಟ್ರೈನ್ ಏನಾಗ್ತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ದಟ್ ಈಸ್ ಇನ್ ದ ಕೋಸ್ಟಿಂಗ್ ಪೀರಿಯಡ್ t3 to t4 ಪವರ್ ಸಪ್ಲೈಸ್ ಕಟ್ ಆಫ್. ದಟ್ ಈಸ್ ಕಾಲ್ಡ್ ಕೋಸ್ಟಿಂಗ್. ಫೈನಲಿ ಅಟ್ t2 to duration of t4 to t5, once the train is reached the destination, brakes are applied to bring the train at rest. ಇಷ್ಟೇ ಹೇಳಿದ್ರೆ ಆಯ್ತು. ವೆರಿ ಸಿಂಪಲ್ ಐಡಿಯಾ. ದಿಸ್ ಅಬೌಟ್ ದ ಮೇನ್ ಲೈನ್ ಸರ್ವಿಸ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೊಂಡಿದ್ದೀನಿ. ಸೊ ದಿಸ್ ಅ ಫಸ್ಟ್ ಸ್ಪೀಡ್ ಟೈಮ್ ಕರ್ವ್ ಫಾರ್ ಮೇನ್ ಲೈನ್ ಸರ್ವಿಸ್. ಸೆಕೆಂಡ್, ವಿ ಹ್ಯಾವ್ ಟು ಮೂವ್ ಆನ್. So second speed time curve. Second speed time curve. Second speed time curve for urban service. ಅಥವಾ ಇದಕ್ಕೆ ಸಿಟಿ ಸರ್ವಿಸ್ ಅಂತ ಕರೀತಾರೆ. ಎರಡು ಒಂದೇ. ಎಕ್ಸಾಮ್ ಅಲ್ಲಿ ಒಂದ್ಸತಿ ಸಿಟಿ ಸರ್ವಿಸ್ ಅಂತ ಕೇಳಿದಾನೆ, ಕನ್ಫ್ಯೂಸ್ ಆಗ್ಬಿಡ್ರಿ. ಅರ್ಬನ್ ಸರ್ವಿಸ್ ಅಂದ್ರೂ ಒಂದೇ, ಸಿಟಿ ಸರ್ವಿಸ್ ಅಂದ್ರೂ ಒಂದೇ. ಸ್ಪೀಡ್ ಟೈಮ್ ಕರ್ವ್ ಫಾರ್ ಅರ್ಬನ್ ಸರ್ವಿಸ್ ಆರ್ ಸಿಟಿ ಸರ್ವಿಸ್. ಅರ್ಬನ್ ಸರ್ವಿಸ್ ಅಂತನಾರು ಕರಿಬಹುದು ಅಥವಾ ಸಿಟಿ ಸರ್ವಿಸ್ ಅಂತನಾರು ಕರಿಬಹುದು. ಹೌ ಯು ಹ್ಯಾವ್ ಟು ರೆಪ್ರೆಸೆಂಟ್ ಸ್ಪೀಡ್ ಟೈಮ್ ಕರ್ವ್ ಫಾರ್ ಅರ್ಬನ್ ಸರ್ವಿಸ್. ಅರ್ಬನ್ ಸರ್ವಿಸ್ ಅಲ್ಲಿ ಯಾವ ತರ ಸ್ಪೀಡ್ ಟೈಮ್ ಕರ್ವ್ನ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಫಸ್ಟ್ ರೈಟ್ ಟು ಡೈಮೆನ್ಷನ್. This is x-axis, this is y-axis, this is time in hour or seconds, speed in kilometer per hour, time in hour or seconds, speed in kilometer per hour. This is about the dimension. How we can represent speed time curve in urban service. Urban service ಅಲ್ಲಿ ಯಾವ ತರ ಮಾಡ್ತಾರೆ. This is the speed time curve for urban service. ನೋಡಿ, there is a differences in the main line service and the urban service. ನೋಡಿ, main line service ಗೂ urban service ಗೂ ಡಿಫರೆನ್ಸ್ ಇದೆ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. Acceleration, coasting, braking. Okay, only 3 terms are required for urban service because ಯಾಕೆ ಅಂತಂದ್ರೆ ಅಲ್ಲಿ ಹೇಳ್ಬೋದು, ಅಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಸ್ಟಾಪ್ಸ್ ಏನಾಗಿತ್ತು, ಜಾಸ್ತಿ ಇತ್ತು, ಮೋರ್ ದ್ಯಾನ್ 10 ಕಿಲೋಮೀಟರ್ಸ್, ಬೆಂಗಳೂರು ಟು ಚೆನ್ನೈ. ಇಲ್ಲ ಹಂಗಲ್ಲ, ಸಿಟಿ ಸರ್ವಿಸ್ ಹೆಸರಲ್ಲ. ಸಿಟಿ ಸರ್ವಿಸ್ ಅಂದ್ರೆ ಇಲ್ಲಿ ಕಾಂಪ್ಯಾಕ್ಟೆಡ್ ಅಂತ, ಡಿಸ್ಟೆನ್ಸ್ ಬಿಟ್ವೀನ್ ವೆರಿ ವೆರಿ ಸ್ಮಾಲ್ ಕಿಲೋಮೀಟರ್, ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟಾಪ್ಸ್ ಇಸ್ ವೆರಿ ವೆರಿ ಸ್ಮಾಲ್, ಬಹಳ ಕಡಿಮೆ ಇರುವಂಥದ್ದು. ಅಲ್ಲಿ ನಾನು
ಇಂಕ್ರೀಸ್ ಮಾಡ್ಕೊಂಡು ಹೋಗ್ತೀನಿ, ಮತ್ತೆ ಇಂಕ್ರೀಸ್ ಮಾಡ್ಕೊಂಡು ಹೋಗ್ತೀನಿ, ಫ್ರೀಯಾಗಿ ರನ್ ಬಿಡ್ತೀನಿ ಅಂದರೆ ಆಗಲ್ಲ. ಇಟ್ ಶುಡ್ ಬಿ ಎ ಕಾಂಪ್ಲಿಕೇಟೆಡ್, ಹೌದಾ? ಸೊ ಅಷ್ಟು ಪ್ರೋಸೆಸ್ ನಾವು ಅರ್ಬನ್ ಸರ್ವಿಸಲ್ಲಿ ಮಾಡೋಕ್ಕಾಗಲ್ಲ. ಇಲ್ಲಿ ಬೇಗ ಇರಬೇಕು, ಯಾಕಂದರೆ ಕ್ವಿಕ್ ಎಕ್ಸಿಲರೇಷನ್ ಇರಬೇಕು, ಕ್ವಿಕ್ ಬ್ರೇಕಿಂಗ್ ಇರಬೇಕು. ಯಾಕೆಂದರೆ ಫಾಸ್ಟು ಇರಬೇಕು, ಅದೇ ಥರನೇ ಬ್ರೇಕ್ ಅಪ್ಲೈ ಮಾಡೋಂಗೂ ಇರಬೇಕು. ಸೊ ದಟ್ಸ್ ಅ ಮೇಜರ್ ಕಾನ್ಸೆಪ್ಟ್ಸ್. ಇಲ್ಲಿ ಯಾವುದೇ ರಿಯೋಸ್ಟ್ಯಾಟಿಕ್ ಆಕ್ಸಿಲರೇಷನ್ ಆಗಲಿ, ಸ್ಪೀಡ್ ಕರ್ವ್ ರನ್ನಿಂಗ್ ಆಗಲಿ, ಫ್ರೀ ರನ್ನಿಂಗ್ ಆಗಲಿ ಯಾವುದೂ ಬರಲ್ಲ. ಫ್ರೀ ರನ್ನಿಂಗ್ ಎಲ್ಲ ಮಾಡೋಕ್ಕಂತ ಕೂರೋಕ್ಕಾಗಲ್ಲ ಇಲ್ಲಿ ಅರ್ಬನ್ ಸರ್ವಿಸಲ್ಲಿ. ಸೊ ಫ್ರೀ ರನ್ನಿಂಗ್ ಅಂದರೆ ಒಂದೇ ಥರ ಸ್ಪೀಡಿಗೆ ಹೋಗೋಕ್ಕಾಗಲ್ಲ. ಒಂದೇ ಥರ ಸ್ಪೀಡಿಗೆ ಹೋದರೆ ಅಲ್ಲಿ ಆಮೇಲೆ ಹಿಂದೆ ಆಂಬ್ಯುಲೆನ್ಸ್ಗಳೆಲ್ಲ ತೊಗೊಂಬರ್ಬೇಕಾಗತ್ತೆ. ಸೊ ದಟ್ಸ್ ಅ ಮೇಜರ್, ಅವೆಲ್ಲ ಮಾಡೋಕ್ಕಾಗಲ್ಲ. ಇಲ್ಲಿ ಅರ್ಬನ್ ಸರ್ವಿಸಲ್ಲಿ ಮೇಜರ್ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳಿ. ಬರೋದೇ 3 ಟರ್ಮು. ಒಂದು ಆಕ್ಸಿಲರೇಷನ್, ಕೋಸ್ಟಿಂಗ್ ಆ್ಯಂಡ್ ಬ್ರೇಕಿಂಗ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟಾಪ್ಸ್ ಈಸ್ 1 ಕಿಲೋಮೀಟರ್. ಅಲ್ಲಿ ಮೇನ್ ಲೈನ್ ಸರ್ವಿಸಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟಾಪ್ಸ್ ಈಸ್ ಮೋರ್ ದ್ಯಾನ್ 10 ಕಿಲೋಮೀಟರ್ಸ್. 10 ಕಿಲೋಮೀಟರ್ಗಿಂತ ಜಾಸ್ತಿ ಇರಬೇಕು ಅಂತ ಓಕೆ ಮೇನ್ ಲೈನ್ ಸರ್ವಿಸ್ ಅಂತ ಕರೆದ್ವಿ. ಬಟ್ ಸಿಟಿ ಸರ್ವಿಸ್ ಅಥವಾ ಅರ್ಬನ್ ಸರ್ವಿಸಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟಾಪ್ಸ್ ಎಷ್ಟು? 1 ಕಿಲೋಮೀಟರ್. ಅಂದರೆ 1 ಕಿಲೋಮೀಟರ್ ಒಳಗೆ ಟ್ರೈನ್ ರನ್ ಆಗೋಂಥವು. ಸೊ 2 ಸ್ಟಾಪಿಗೆ ಇರುವಂಥ ಡಿಸ್ಟೆನ್ಸ್ ಎಷ್ಟಿರಬೇಕು ಅಂದರೆ 1 ಕಿಲೋಮೀಟರ್. ಅರ್ಥ ಮಾಡ್ಕೊಳ್ಳಿ, 1 ಕಿಲೋಮೀಟರ್ 2 ಡಿಸ್ಟೆನ್ಸ್ ಸ್ಟಾಪ್ ಮಧ್ಯೆ ಇದೆ ಅಂದಮೇಲೆ ನಾವು ಅಲ್ಲಿ ಏನೇನು ಅಪ್ಲೈ ಮಾಡ್ಬೋದು? ಒಂದು ಆಕ್ಸಿಲರೇಷನ್ ಅಪ್ಲೈ ಮಾಡ್ಬೋದು, ಇನ್ನೊಂದು ಬ್ರೇಕಿಂಗ್ ಅಪ್ಲೈ ಮಾಡ್ಬೋದು, ಇನ್ನೊಂದು ಫೈನಲಿ ವಿ ಹ್ಯಾವ್ ಟು ಪವರ್ ಸಪ್ಲೈ ಕಟ್ ಆಫ್ ಮಾಡ್ಬೋದು. ದಟ್ ಇಸ್ ಕಾಲ್ಡ್ ಕೋಸ್ಟಿಂಗ್. ಈ 3 ಟರ್ಮ್ ನಾವು ಇಲ್ಲಿ ಅಪ್ಲೈ ಮಾಡೋಕ್ಕಾಗಂಥದ್ದು ಅರ್ಬನ್ ಸರ್ವಿಸಲ್ಲಿ. ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟಾಪ್ಸ್ ಈಸ್ 1 ಕಿಲೋಮೀಟರ್. ಅಗೇನ್ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಮೇಂಟೈನ್ ಮಾಡ್ಬೋದು ಇಲ್ಲಿ? ಅಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ 160 km/h ಯೂಸ್ ಮಾಡಿದ್ವಿ ಇಲ್ಲಿ ಮೇನ್ ಲೈನ್ ಸರ್ವಿಸಲ್ಲಿ. ಬಟ್ ಅರ್ಬನ್ ಆರ್ ಸಿಟಿ ಸರ್ವಿಸಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಈಸ್ 120 km/h. ನೆನ್ಪಿಟ್ಕೋಬೇಕು, ಅಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಫಾರ್ ಮೇನ್ ಲೈನ್ ಸರ್ವಿಸ್ ಇಸ್ 160 km/h. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಫಾರ್ ಅರ್ಬನ್ ಸರ್ವಿಸ್ ಆರ್ ಸಿಟಿ ಸರ್ವಿಸ್ ಈಸ್ ಓನ್ಲಿ 120 km/h. ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟಾಪ್ಸ್ ಈಸ್ ಓನ್ಲಿ 1 ಕಿಲೋಮೀಟರ್ ಸಿಟಿ ಸರ್ವಿಸ್. ಇಲ್ಲಿ ಅಪ್ಲೈ ಮಾಡೋಕ್ಕಾಗೋದು ಓನ್ಲಿ ಆಕ್ಸಿಲರೇಷನ್, ಕೋಸ್ಟಿಂಗ್, ದೆನ್ ಬ್ರೇಕಿಂಗ್. ಇದನ್ನ ಹೇಳ್ಬಿಟ್ರೆ ಆಯ್ತು. ಇಲ್ಲಿ ಯಾವ ಪೀರಿಯಡ್ ಏನು ಬರಲ್ಲ, ಯಾಕಂದ್ರೆ ಟೈಮ್ ಡ್ಯೂರೇಷನ್ ಭಾಳ ಕಮ್ಮಿ, 1 ಕಿಲೋಮೀಟರ್. ಹಂಗಾಗಿ ಯಾವುದನ್ನು ಡ್ಯೂರೇಷನ್ ನಾವು ಬರೋದಿಲ್ಲ, ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಆಯ್ತು. In urban service or city service, distance between 2 stops is so small. Distance between 2 stops is small. Distance between 2 stops is small. Distance between 2 stops is small. In urban or city service, the distance between 2 stops is small. Distance between 2 stops is small. Acceleration as well as braking is very high. ಅಂದ್ರೆ ಆಕ್ಸಿಲರೇಷನ್ ಅಷ್ಟೇ ಜಾಸ್ತಿ ಇರಬೇಕು, ಬ್ರೇಕಿಂಗ್ ಅಷ್ಟೇ ಜಾಸ್ತಿ ಇರಬೇಕು. ಸಿಟಿಯಲ್ಲಿ ನಾವು ರನ್ ಆಗಬೇಕು ಅಂದ್ರೆ ನಾವು ಆಕ್ಸಿಲರೇಷನ್ ಅಷ್ಟೇ ಫಾಸ್ಟ್ ಇರಬೇಕು, ಬ್ರೇಕಿಂಗಲ್ಲೂ ಅಷ್ಟೇ ಫಾಸ್ಟ್ ಇರಬೇಕು. ಸೊ ಇನ್ ಅರ್ಬನ್ ಆರ್ ಸಿಟಿ ಸರ್ವಿಸ್ ಆಕ್ಸಿಲರೇಷನ್ ಆಸ್ ವೆಲ್ ಆಸ್ ಬ್ರೇಕಿಂಗ್ ಈಸ್ ವೆರಿ ಹೈ, ಜಾಸ್ತಿ ಇರಬೇಕು ಅಂತ ಹೇಳ್ತಾನೆ. ಇಲ್ಲಿ ಫ್ರೀ ರನ್ ಇಲ್ಲ. ಫ್ರೀ ರನ್ ಎಲ್ಲ ಕೊಟ್ಟರೆ ನಾನು ಅದನ್ನೇ ಹೇಳಿದೆ ನಿಮಗೆ. ಇಲ್ಲಿ ಫ್ರೀ ರನ್ನಿಂಗ್ ಕೊಡೋಕ್ಕೆ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟಾಪ್ಸ್ ಮೋರ್ ದ್ಯಾನ್ 10 km ಇಲ್ಲ, ಇರೋದೇ 1 ಕಿಲೋಮೀಟರ್. ಸೊ ಹಂಗಾಗಿ ಆಕ್ಸಿಲರೇಷನ್ ಆದ ತಕ್ಷಣ ಬ್ರೇಕಿಂಗ್ ಹಿಡಿಬೇಕು. ಫ್ರೀ ರನ್ ಎಲ್ಲ ಕೊಟ್ಟರೆ ಮುಗೀತಲ್ಲಿ ಎಲ್ಲ ಚಿತ್ರಣ ಹೋಗುತ್ತೆ. ಸೊ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂದರೆ ಆಕ್ಸಿಲರೇಷನ್ ಆಸ್ ವೆಲ್ ಆಸ್ ಬ್ರೇಕಿಂಗ್ ಮಸ್ಟ್ ಬಿ ಇನ್ಕ್ರೀಸ್ ಆಗಿರಬೇಕು. ಫ್ರೀ ರನ್ ಈಸ್ ನಾಟ್ ಪ್ರೆಸೆಂಟ್, ಫ್ರೀ ರನ್ ಈಸ್ ಆಬ್ಸೆಂಟ್. ಕೋಸ್ಟಿಂಗ್ ಪೀರಿಯಡ್ ಅಬ್ಸರ್ವ್ ಮಾಡಿರಿ, ಭಾಳ ಕಡಿಮೆ ಇದೆ, ಆಯ್ತಾ? ಅಲ್ಲಿ ಕೋಸ್ಟಿಂಗ್ ಪೀರಿಯಡ್ ಜಾಸ್ತಿ ಇತ್ತು, ಇಲ್ಲಿ ಬರೀ ಕೋಸ್ಟಿಂಗ್ ಪೀರಿಯಡ್ ಅಬ್ಸರ್ವ್ ಮಾಡ್ರಿ ಭಾಳ ಕಮ್ಮಿ ಇದೆ. ಯಾಕೆ ಕೋಸ್ಟಿಂಗ್ ಪೀರಿಯಡ್ ಭಾಳ ಕಮ್ಮಿ ಇದೆ ಅಂತಂದರೆ, ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟಾಪ್ಸ್ ಇಸ್ ಓನ್ಲಿ 1 ಕಿಲೋಮೀಟರ್. ಅಂದರೆ ಹತ್ರ ಬಂದ ತಕ್ಷಣ ಪವರ್ ಸಪ್ಲೈ ಕಟ್ ಆಫ್ ಆಗಬೇಕು. ದೆನ್ ಡೈರೆಕ್ಟ್ಲಿ ವಿ ಹ್ಯಾವ್ ಟು ಅಪ್ಲೈ ಬ್ರೇಕ್. ಇಲ್ಲಿ ಬ್ರೇಕಿಗೂ ದೆನ್ ಕೋಸ್ಟಿಂಗ್ ಪೀರಿಯಡ್ಗೂ ಭಾಳ ಕಮ್ಮಿ, ಯಾಕೆಂದರೆ ಇದು ಭಾಳ ಕಮ್ಮಿ ಇದೆ ಕೋಸ್ಟಿಂಗ್ ಪೀರಿಯಡ್ ಕಮ್ಮಿ ಇದೆ. ದೆನ್ ಆದ ತಕ್ಷಣ ಬ್ರೇಕ್ ಅಪ್ಲೈ ಮಾಡಬೇಕು. ಬಟ್ ಅಲ್ಲಿ ಹಂಗಲ್ಲ, ಕೋಸ್ಟಿಂಗ್ ಪೀರಿಯಡ್ಗೂ ಬ್ರೇಕಿಂಗು ಸ್ವಲ್ಪ ಟೈಮ್ ತೊಗೊತಾಯಿತ್ತು. ಅದನ್ನು ಡ್ಯೂರೇಷನ್ ಬರೆದೆ T3 to T4, T4 to T5, T3 to T4, T4 to T5 ಅಂತ ಬರೆದಿದೆ. ಯಾಕಂದ್ರೆ ಟೈಮ್ ಇತ್ತು. ಇಲ್ಲಿ ಯಾವ ಟೈಮು ಇಲ್ಲ. ಕೋಸ್ಟಿಂಗ್ ಪೀರಿಯಡ್ ಈಸ್ ವೆರಿ ಸ್ಮಾಲ್, ಫ್ರೀ ರನ್ನಿಂಗ್ ಈಸ್ ಆಬ್ಸೆಂಟ್, ಆಕ್ಸಿಲರೇಷನ್ ಆಸ್ ವೆಲ್ ಆಸ್ ಬ್ರೇಕಿಂಗ್ ಈಸ್ ವೆರಿ ಹೈ, ಜಾಸ್ತಿ ಇರಬೇಕು. ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟಾಪ್ಸ್ ಈಸ್ ಓನ್ಲಿ 1 ಕಿಲೋಮೀಟರ್. ಮ್ಯಾಕ್ಸಿಮಮ್ ಸ್ಪೀಡ್ ಈಸ್ ಓನ್ಲಿ 120 km/h. ಇಷ್ಟಂತ ತಲೆ ಹೊಡೆ ಇಟ್ಕೊಂಡ್ರೆ ಆಯ್ತು. ಇಷ್ಟ ಬಿಡ್ದ ಅರ್ಬನ್ ಆರ್ ಸಿಟಿ ಸರ್ವಿಸ್. ಇನ್ನೊಂದ್ಸತಿ ಹೇಳ್ತೀನಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇನ್ ಅರ್ಬನ್ ಆರ್ ಸಿಟಿ ಸರ್ವಿಸ್ distance between 2 stops is only 1 kilometer. Acceleration as well as braking is very high. Coasting period is very small. Free running is absent. The maximum speed is 120 km/h. Eastern express ಮಾಡಿದ್ರೆ in urban or city service
distance between two stops is only 1 kilometer, acceleration as well as braking is very high, free running is absent or not present, coasting period is so small, maximum speed is 120 kilometer per hour. This is about the concepts of urban service or city service. Next we have to move on. Next, third one, last criteria of speed time curve. Last criteria of speed time curve. Third one, speed time curve for urban service. Speed time curve for urban service. Urban service antandre it should be greater than the suburban. Suburban service. In suburban service, the distance between two stops is little longer than urban service. Urban service ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಅಂದರೆ ಶಿವಮೊಗ್ಗ ಟು ಹೊನ್ನಾಳಿ ಟು ಹರಿಹರ ಟು ದಾವಣಗೆರೆ, ಈ ಥರ ಡಿಸ್ಟೆನ್ಸ್ಗಳು ಒಂದು ಸ್ವಲ್ಪ ಜಾಸ್ತಿ ಇರುವಂಥದ್ದು. ಅಂದರೆ ಸಿಟಿಯಲ್ಲಿ ಇರುವಂಥ ಡಿಸ್ಟೆನ್ಸ್ಗಿಂತ ಜಾಸ್ತಿ ಡಿಸ್ಟೆನ್ಸ್ ಇರುವಂಥವಕ್ಕೆ ನಾವು ಸಬ್ ಅರ್ಬನ್ ಸರ್ವಿಸ್ ಅಂತ ಕರಿತೀವಿ. ಸಬ್ ಅರ್ಬನ್ ಸರ್ವಿಸ್ ಅಂತ. ಇದಕ್ಕೆ ಯಾವ ಥರ ನಾವು ಸ್ಪೀಡ್ ಟೈಮ್ ಕರ್ವ್ ಬರೀತೀವಿ? ಅಗೇನ್ ರೈಟ್, x-axis and y-axis. X-axis, y-axis, time in hour, then again speed in kilometer per hour. Same speed time curve, acceleration in coasting, then again braking. Acceleration, coasting, braking. Compared to some little difference is coasting period is very small in the urban service, but in suburban service coasting period is little longer than urban service. ಸ್ವಲ್ಪ ಜಾಸ್ತಿ ಇದೆ ಕೋಸ್ಟಿಂಗ್ ಪೀರಿಯಡ್, ಯಾಕೆಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಜಾಸ್ತಿ ಇರುತ್ತೆ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಈಸ್ 1 to 8 ಕಿಲೋಮೀಟರ್. ಸಿಟಿ ಸರ್ವಿಸ್ ಅಥವಾ ಅರ್ಬನ್ ಸರ್ವಿಸ್ ಅಲ್ಲಿ 1 ಕಿಲೋಮೀಟರ್ ಮಾತ್ರ ಇತ್ತು ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್. 1 ಕಿಲೋಮೀಟರ್ ಅದರ ಒಳಗಡೆ ಇರುವಂತವಕ್ಕೆ ನಾವು ಡಿಸ್ಟೆನ್ಸ್ ಅರ್ಬನ್ ಸರ್ವಿಸ್ ಅಥವಾ ಸಿಟಿ ಸರ್ವಿಸ್ ಅಂತ ಕರಿತಾ ಇದ್ವಿ. ಸಬರ್ಬನ್ ಸರ್ವಿಸ್ ಅಂತಂದ್ರೆ 1 ರಿಂದ 8 ಕಿಲೋಮೀಟರ್, ಅಂದ್ರೆ ಒಂದು ಸ್ವಲ್ಪ ಲಿಟಲ್ ಲಾಂಗರ್ ದನ್ ಅರ್ಬನ್ ಸರ್ವಿಸ್. ಅರ್ಬನ್ ಸರ್ವಿಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ, 1 to 8 ಕಿಲೋಮೀಟರ್ಸ್ ಇರಬೇಕು ಅಂತ ಹೇಳಿ. ಮೇನ್ ಲೈನ್ ಸರ್ವಿಸ್ ಅಲ್ಲಿ ಮೋರ್ ದ್ಯಾನ್ 10 ಕಿಲೋಮೀಟರ್ಸ್, ಮೇನ್ ಲೈನ್ ಸರ್ವಿಸ್ ಅಲ್ಲಿ ಮೋರ್ ದ್ಯಾನ್ 10 ಕಿಲೋಮೀಟರ್ಸ್. ಅರ್ಬನ್ ಸರ್ವಿಸ್ ಅಥವಾ ಸಿಟಿ ಸರ್ವಿಸ್ ಅಲ್ಲಿ 1 ಕಿಲೋಮೀಟರ್ ಇರಬೇಕು. ಸಬರ್ಬನ್ ಸರ್ವಿಸ್ ಅಲ್ಲಿ 1 to 8 ಕಿಲೋಮೀಟರ್ಸ್ ಇರಬೇಕು. ಕನ್ಫ್ಯೂಸ್ ಆಗ್ಬಿಡ್ರಿ. ಅರ್ಬನ್ ಸರ್ವಿಸ್ ಅಲ್ಲಿ 1 ಕಿಲೋಮೀಟರ್, ಸಬರ್ಬನ್ ಸರ್ವಿಸ್ ಅಲ್ಲಿ 1 to 8 ಕಿಲೋಮೀಟರ್. ಅಗೇನ್ ಮ್ಯಾಕ್ಸಿಮಮ್ ಸ್ಪೀಡ್ ಇಸ್ ಸೇಮ್. ಮ್ಯಾಕ್ಸಿಮಮ್ ಸ್ಪೀಡ್ ಈಸ್ 120 ಕಿಲೋಮೀಟರ್ ಪರ್ ಅವರ್. ಸೇಮ್ ನೀವು ಅರ್ಬನ್ ಮತ್ತು ಸಬರ್ಬನ್ ಸರ್ವಿಸ್ಗೆ ಮ್ಯಾಕ್ಸಿಮಮ್ ಸ್ಪೀಡ್ ಈಸ್ 120 ಕಿಲೋಮೀಟರ್ ಪರ್ ಅವರ್, ಬಟ್ ಮೇನ್ ಲೈನ್ ಸರ್ವಿಸ್ಗೆ 160 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ನೋಡೋದು ಸೇಮ್. ದೆನ್ ಅಗೇನ್ ಇಲ್ಲೂ ಅದೇನೇ ಬರೀಬೇಕು ನೀವು. In suburban service, the distance between two stops is little longer than urban service. Little longer anta bari ashte. Little longer than urban service. Little longer than urban service, right? The distance between two stops is little longer than urban service. Urban service ಕಂಪೇರ್ ಮಾಡಿದ್ರೆ ಸ್ವಲ್ಪ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಯಾವುದು? ಸಬರ್ಬನ್ ಸರ್ವಿಸ್. ಇನ್ ಸಬರ್ಬನ್ ಸರ್ವಿಸ್ ಲಿಟಲ್ ಲಾಂಗರ್ ದ್ಯಾನ್ ಅರ್ಬನ್ ಸರ್ವಿಸ್ ಅಂತ ಕರೀತಾನೆ. ಸಬರ್ಬನ್ ಸರ್ವಿಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಇನ್ ದ ಸಬರ್ಬನ್ ಸರ್ವಿಸ್
The distance between two stops is little longer than urban service. Next, acceleration as well as braking is very ಹೈ ಇರುತ್ತೆ, ಜಾಸ್ತಿ ಇರುತ್ತೆ. ಸೇಮ್ ಅಲ್ಲಿ ಅರ್ಬನ್ನಲ್ಲೂ ಸಬರ್ಬನ್ನಲ್ಲೂ ಆಕ್ಸಿಲರೇಷನ್ ಬ್ರೇಕಿಂಗ್ ಜಾಸ್ತಿ ಇರಲೇಬೇಕು, ಯಾಕೆಂದರೆ ಇದು ಏನು ಜಾಸ್ತಿ ಕಿಲೋಮೀಟರ್ ದೊಡ್ಡದಲ್ಲ. ಸೊ ಇದು ಸ್ವಲ್ಪ ಕಂಪೇರ್ ಟು ಅರ್ಬನ್ ಸರ್ವಿಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆಕ್ಸಿಲರೇಷನ್ ಆಸ್ ವೆಲ್ ಆಸ್ ಬ್ರೇಕಿಂಗ್ ಇಸ್ ವೆರಿ ಇನ್ಕ್ರೀಸಸ್, ಇಸ್ ವೆರಿ ಹೈ. ಕೋಸ್ಟಿಂಗ್ ಪೀರಿಯಡ್ ಈಸ್ ಲಿಟಲ್ ಲಾಂಗರ್ ದಾನ್ ಅರ್ಬನ್ ಸರ್ವಿಸ್. ಕೋಸ್ಟಿಂಗ್ ಪೀರಿಯಡ್ ಅಬ್ಸರ್ವ್ ಮಾಡ್ರಿ, ಅಲ್ಲಿ ಕೋಸ್ಟಿಂಗ್ ಪೀರಿಯಡ್ ಭಾಳ ಕಡಿಮೆ ಇತ್ತು, ಯಾಕಂದ್ರೆ 1 ಕಿಲೋಮೀಟರ್ ಇತ್ತು ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್. ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕೋಸ್ಟಿಂಗ್ ಪೀರಿಯಡ್ ಈಸ್ ಆಲ್ಸೋ ಲಿಟಲ್ ಲಾಂಗರ್ ದಾನ್ ಅರ್ಬನ್ ಸರ್ವಿಸ್. ಫ್ರೀ ರನ್ನಿಂಗ್ ಈಸ್ ಆಲ್ಸೋ ಅಬ್ಸೆಂಟ್. ಇಲ್ಲಿ ಫ್ರೀ ರನ್ನಿಂಗ್ ಇಲ್ಲ, ಇಲ್ಲೂ ಫ್ರೀ ರನ್ನಿಂಗ್ ಕೊಡಂಗಿಲ್ಲ. ಫ್ರೀ ರನ್ನಿಂಗ್ ಈಸ್ ಓನ್ಲಿ ಪ್ರೆಸೆಂಟ್ ಇನ್ ದ ಮೇನ್ ಲೈನ್ ಸರ್ವಿಸ್. ಫ್ರೀ ರನ್ನಿಂಗ್ ಈಸ್ ಆಲ್ಸೋ ಅಬ್ಸೆಂಟ್. ಕೋಸ್ಟಿಂಗ್ ಪೀರಿಯಡ್ ಈಸ್ ಲಿಟಲ್ ಲಾಂಗರ್ ದಾನ್ ಅರ್ಬನ್ ಸರ್ವಿಸ್. ಇಷ್ಟು ಬರೋದು ಸಾಕು. ಇನ್ನೊಂದ್ಸತಿ ಹೇಳ್ತೀನಿ, ಇನ್ ಸಬರ್ಬನ್ ಸರ್ವಿಸ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಾಪ್ಸ್ ಈಸ್ little longer than urban service, little longer than urban service. Acceleration as well as braking is high. Coasting period is little longer than urban service. Free running is absent. The maximum speed of suburban service is 120 km per hour. ಇಷ್ಟು ಬರೋದು ಆಯ್ತು. ನೆಕ್ಸ್ಟ್ ಹೇಳ್ತೀನಿ, in suburban service distance between two stops is little longer than urban service. Acceleration as well as braking increases high. Coasting period is little longer than urban service. Free running is absent. Maximum speed of suburban service is 120 km per hour. This is all about the criteria of speed time curve for different areas, different constituency. This is a concept. Mainline service, urban service, suburban service. ನೀಟಾಗಿ ಓದಿ, ಬಹಳ ಸತಿ ಕೇಳಿದಾನೆ ಇದನ್ನು. Next we have to move on comparison. Last of the video, last of the class, ಲಾಸ್ಟ್ ಆಫ್ ದಿಸ್ ವಿಡಿಯೋ, ಈ ವಿಡಿಯೋ ಕೊನೆಯ ಅಂಶ, ಕೊನೆಯ ಟಾಪಿಕ್, ದಟ್ ಈಸ್ ಕಂಪ್ಯಾರಿಸನ್ ಆಫ್ ಮೇನ್ ಲೈನ್ ಸರ್ವಿಸ್, ಕಂಪ್ಯಾರಿಸನ್ ಆಫ್ ಮೇನ್ ಲೈನ್ ಸರ್ವಿಸ್, ಸಬರ್ಬನ್ ಅರ್ಬನ್ ಸರ್ವಿಸ್, urban service and suburban service. Put 3 columns, 3 column ಮಾಡಿ. So first one is mainline service, second one is urban service, third one is suburban service. Okay, so first one is mainline service, second one is urban service, third one is suburban service. So how we have to categorize? ಯಾವ ತರ ಮಾಡಬಹುದು? First mainline service, ಆಗಲೇ ಹೇಳಿದೆ ನಾನು, maximum speed. What is the maximum speed of mainline service? 160 km per hour. What is the maximum speed of urban service? Maximum speed is 120 km per hour. What is the maximum speed of suburban service? Maximum speed again 120 km per hour, right? Next, distance between two stops. Distance between two stops is more than 10 km. Distance between two stops is more than 10 km. ಇಲ್ಲಿ distance between two stops is only 1 kilometer. Again, distance between two stops is 1 to 8 kilometer. Okay. Free running, yes, free running is present. Free running is present. Here free running is absent.
ಫ್ರೀ ರನ್ನಿಂಗ್ ಈಸ್ ಅಬ್ಸೆಂಟ್. ನೆಕ್ಸ್ಟ್ ಇಲ್ಲಿ ಫ್ರೀ ರನ್ನಿಂಗ್ ಈಸ್ ಅಬ್ಸೆಂಟ್. ಸೊ 3 ಕಂಪ್ಯಾರಿಸನ್ ಬರೆದಿದ್ದೀವಿ, 3 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ನೀಟಾಗಿ ಕಂಪ್ಯಾರಿಸನ್ ಬರೀರಿ, ಭಾಳ ಸಿಂಪಲ್ ಆಗಿರುವಂಥದ್ದು. ಹೋಪ್ ಯು ಅಂಡರ್ಸ್ಟ್ಯಾಂಡ್, ಅರ್ಥ ಆಗಿದೆ ಅನ್ಕೊಂಡಿನಿ. ದಯವಿಟ್ಟು ನೋಡಿ. ನೆಕ್ಸ್ಟ್ 3ನೇ ವಿಡಿಯೋದಲ್ಲಿ ಕಂಟಿನ್ಯೂಯೇಷನ್ ಡೆರೈವೇಷನ್ ಬರುತ್ತೆ. ಒಂದು ಮ್ಯಾಕ್ಸಿಮಮ್ ಸ್ಪೀಡ್ ಭಾಳ ಇಂಪಾರ್ಟೆಂಟ್ ಅಂದರೆ ಭಾಳ ಇಂಪಾರ್ಟೆಂಟ್. ಅದ್ರ ಜೊತೆ ಪ್ರಾಬ್ಲಮ್ಸ್ಗಳು ಬರ್ತವೆ, ಕೇಳ್ತಾನೆ. ಸೊ ಅದನ್ನು 3ನೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ದೆನ್ we have to close this video. Next we have to continue in the third video. Okay, thank you.